ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ಪವಿತ್ರ ನಾಮಕ್ಕೆ ಸ್ತೋತ್ರ. ಈ ದಿನದ ಆಗಸ್ಟ್ ತಿಂಗಳಿನ ಮೊದಲನೇ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಹೊಸ ತಿಂಗಳನ್ನ ನೀವು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಈ ತಿಂಗಳಲ್ಲಿ ಅಪ್ಪ ನಿನ್ನ ದೇವ ಪ್ರಸನ್ನತೆ ಅಪ್ಪ ಎಲ್ಲ ಸಭೆಯ ಮಕ್ಕಳ ಮೇಲೆ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಪ್ಪ ಮನೆ ಮನೆಗಳಲ್ಲಿ ಕೂತ್ಕೊಂಡು ಇವತ್ತು ವಾಕ್ಯಗಳನ್ನ ಕೇಳೋದಕ್ಕಾಗಿ ಆಯುತ್ತವಾಗಿ ಕುಳಿತಿದ್ದಾರಪ್ಪ, ಸಿದ್ಧರಾಗಿ ಕುಳಿತಿದ್ದಾರಪ್ಪ. ಹೊರ ಊರುಗಳಿಗೆ ಹೋಗೋದಕ್ಕೆ ಕೆಲವು ಮಕ್ಕಳು ವಾಗ್ದಾನ ಬೇಕಂತ ಹೇಳಿ ಕೂತ್ಕೊಂಡಿದ್ದಾರೆ ಸ್ವಾಮಿ. ಆಸ್ಪತ್ರೆಗೆ ಹೋಗುವಂಥ ಮಕ್ಕಳು ಅಪ್ಪ ಅವಕ್ಕದಿಂದ ಕೂತಿದ್ದಾರೆ, ನನಗೆ ಏನಾದರೂ ಒಂದು ಒಳ್ಳೆ ವಾಗ್ದಾನ ಬರುತ್ತೆ ಅಂತೇಳಿ. ಈ ಗಳಿಗೆಲ್ಲಪ್ಪ ದೇವ ಪ್ರಸನ್ನತೆ ಅಪ್ಪ ನಿಮ್ಮ ಮಕ್ಕಳ ಮೇಲೆ ತುಂಬಿಕೊಳ್ಳಲ್ಲಪ್ಪ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮದಿಂದ ಎಲ್ಲವೂ ಸಾಧ್ಯ ಅಂತ ಹೇಳಿದೆಲ್ಲಪ್ಪ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್, ಹಾಲೆಲೂಯಾ. ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಅಪ್ಪ. ಎಲ್ಲ ಮಹಿಮೆ ನಿಮ್ಗೆ ಸಲ್ಲಿಸ್ತಿದ್ದೇನಪ್ಪ, ಸಕಲ ಮಹಿಮೆಗೆ ಸಲ್ಲಿಸ್ತೇನಪ್ಪ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ ಅಂತ ಹೇಳಿದೆಯಲ್ಲಪ್ಪ. ಇವತ್ತು ಅಪ್ಪ ವಾಕ್ಯವನ್ನು ಕೇಳಲು ಹೋಗತಕ್ಕಂಥ ಪ್ರತಿಯೊಂದು ಮನೆಗಳಲ್ಲಿ ನಿನ್ನ ಆಶೀರ್ವಾದಗಳು, ಲೆಟ್ ದ ಮಿರಕಲ್ಸ್, ಕ್ರಿಯೇಟಿವ್ ಮಿರಕಲ್ಸ್ ಮೇ ಬಿಗಿನ್ ಇನ್ ದ ನೇಮ್ ಆಫ್ ಜೀಸಸ್ ಅಲ್ಲಪ್ಪ. ಹಾಲೆಲೂಯಾ. ಆಶೀರ್ವಾದ ಮಾಡಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ದೇವರೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ತಮ್ಮೆಲ್ಲರಿಗೆ ಕೂಡ ಈ ಆಗಸ್ಟ್ ತಿಂಗಳಿನ ಈ ಒಂದು ತಿಂಗಳಿನ ಮೊದಲನೇ ದಿನಕ್ಕಾಗಿ ದೇವರು ನಮ್ಗೆ ಕೊಟ್ಟಂಥ ಒಳ್ಳೆಯ ದಿನದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 101%, 101% ದೇವರು ಈ ತಿಂಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅನೇಕವಾದ ಆಶ್ಚರ್ಯಕರವಾದ ಸಂಗತಿಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ. ದಿಸ್ ಮಂತ್ ಇಸ್ ಅ ಸೂಪರ್ ನ್ಯಾಚುರಲ್ ಮಂತ್. ಈ ತಿಂಗಳು ದೇವರು ನೀವು ನೆನೆಸದೇ ಇರತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡೋದಕ್ಕಾಗಿ ಶಕ್ತನಾಗಿದ್ದಾನೆ. ಇವತ್ತು ಕೂತ್ಕೊಂಡಿರುವಂಥ, ಹೊಸದಾಗಿ ಲೈವಲ್ಲಿ ಪ್ರೋಗ್ರಾಮಲ್ಲಿ ಕೂತ್ಕೊಂಡಿರುವಂಥ ಮಕ್ಕಳು, ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಿರುವಂಥ ಐಕಾನ್ ಬಟನ್ಗಳಿಗೆ ನೀವು ಬೆಲ್ಲೊತ್ತಬಹುದು. ಖಂಡಿತವಾಗಲೂ ನಿಮಗೆ ಹೊಸ ಹೊಸ ಸಂದೇಶಗಳು, ಹೊಸ ಹೊಸ ನಮ್ಮ ಪ್ರೋಗ್ರಾಮ್ಗಳು ನಿಮ್ಮ ಲಿಂಕ್ಗೆ ಅದು ನಮ್ಮ ಪಾಸಾಗಿ ಬರುತ್ತೆ. ಖಂಡಿತ ಇವತ್ತು ದೇವರು ಒಂದು ದೊಡ್ಡ ಕೆಲಸಗಳನ್ನು ಆಶೀರ್ವಾದವಾಗಿ ನಮಗೆ ಅನುಗ್ರಹಿಸಿ ಕೊಡ್ತಾರೆ. ಇವತ್ತು ನಮ್ಮ ಪ್ರಿಯ ದೇವ ಮಕ್ಕಳೇ, ದೇವರು ನಂಬಿಗಸ್ತನು, ತನ್ನ ಮಕ್ಕಳನ್ನು ಆತನ ಅಭಿವೃದ್ಧಿ ಆತ ಪಡಿಸೋದಕ್ಕೆ ಶಕ್ತನಾಗಿದ್ದಾನೆ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್ ಜೀಸಸ್, ಗ್ರೀಟಿಂಗ್ಸ್ ಟು ಆಲ್ ಆಫ್ ಯು ಇನ್ ದ ವೆರಿ ವೆರಿ ಪ್ರಿಷಿಯಸ್ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ Jesus Christ. Welcome to this live stream program. We are entering into the 8th month, the month of August. It is a month of supernatural miracle will going to happen right in your family and also right in your all business. Wherever you go and put your hand, and God is going to prosper it and will going to bless you. My son and my daughter, here is a miracle for you. If you diligently hearken the voice of the Lord, ದೇವರ ವಾಕ್ಯಕ್ಕೆ ಸಮಾಧಾನವಾಗಿ ಸಂಪೂರ್ಣವಾಗಿ ಆ ವಾಕ್ಯಕ್ಕೆ ನೀವು ಕೈಗೊಟ್ಟು ಕಿವಿಗೊಟ್ಟು ಕೇಳೋದಾದರೆ ದೇವರು ಹೇಳ್ತಾರೆ, ನಾನು ನಿಮಗೆ ಈ ದೇಶದ ಎಲ್ಲ ಸತ್ಫಲಗಳನ್ನು ಅನುಭವಿಸೋದಕ್ಕೆ ನಿಮಗೆ ಶಕ್ತಿಯನ್ನು, ಅನುಗ್ರಹವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಇಫ್ ಯು ಆರ್ ವಿಲ್ಲಿಂಗ್ ಆ್ಯಂಡ್ ಒಬೀಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ಹಲ್ಲೆಲೂಯಾ. ದೇವ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ಮಗಳೇ, ನನ್ನ ಪ್ರೀತಿಯ ಮಗನೇ, ಇವತ್ತು ಮನೆಗಳಲ್ಲಿ ಕೂತ್ಕೊಂಡು ವಾಕ್ಯಗಳನ್ನ ಕೇಳ್ಕೊಂಡು ಕೂತಿದ್ದೀರಾ ನೀವೆಲ್ಲರೂ ಕೂಡ. ನಿಮ್ಮೆಲ್ಲರಿಗೆ ಕೂಡ ಅಪ್ಪ ಏಸಪ್ಪನಿಂದ ದೇವರೊಂದು ದೊಡ್ಡ ಆಶೀರ್ವಾದನ ತರೋದಕ್ಕಾಗಿ ಆತ ಶಕ್ತನಾಗಿದ್ದಾನೆ. ಅನುದಿನ ನಾವು ಮಾಡುವ ಪ್ರಾರ್ಥನೆಗಳು, ಒಂದು ಪ್ರಾರ್ಥನೆಗಳು ಅದು ವ್ಯರ್ಥವಾಗಿ ಹೋಗೋದಿಲ್ಲ. ನಾವು ನೋಡ್ತೇವೆ, ಸಾಲೋಮೋನನು ದೇವಾಲಯನ ಪ್ರತಿಷ್ಠೆ ಮಾಡಿದಾಗ ಅವನಲ್ಲಿ ನಿಂತ್ಕೊಂಡು ದೇವ್ರ ಮುಂದೆ ಹೇಳ್ತಾನೆ, ದೇವರೇ, ಇಲ್ಲಿ ಬರುವ ಎಲ್ಲ ಭಕ್ತರ ಮೇಲೆ ನಿನ್ನ ಕರುಣೆ ತೋರಿಸು ಸ್ವಾಮಿ. ಇವರ ಮೇಲೆ ಯಾರೆಲ್ಲ ಪ್ರಾರ್ಥನೆ ಮಾಡಿ ನಿನ್ನ ಸನ್ನಿಧಾನ ಹುಡುಕ್ತಾರೆ ಅವರ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ಅವ್ರ ಮೇಲೆ ಮನವಿರಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಹೋದ. ಅವನು ಸತ್ತು ಹೋದ. 4000 ವರ್ಷಗಳಾಗಿ ಹೋಯಿತು. ಇವತ್ತು ಕೂಡ ಇಸ್ರಾಯೇಲ್ ಮಕ್ಕಳು ಆ ವೇಲಿಂಗ್ ವಾಲ್, ವೆಸ್ಟರ್ನ್ ವಾಲ್ ಅಂತ ಹೇಳ್ತಾರೆ, ಅಲ್ಲಿ ಕೂತ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗಳನ್ನ ದೇವರು ಕೇಳೋದಕ್ಕೆ ದೇವರು ಶಕ್ತನಾಗಿದೆ. 4000 ವರ್ಷಗಳ ಹಿಂದೆ
ಸಾಲಮನು ಮಾಡಿದ ಪ್ರಾರ್ಥನೆ, ಸಾಲಮನು ಸತ್ತು ಹೋದ, ಆದರೆ ಅವನ ಪ್ರಾರ್ಥನೆ ಇನ್ನೂ ಸಾಯಲಿಲ್ಲ. ಯಾಕಂದ್ರೆ ಆ ಪ್ರಾರ್ಥನೆ ಇನ್ನೂ ಜೀವ ಇದೆ. 4,000 ವರ್ಷಗಳಿಂದ ಮಾಡಿದ ಪ್ರಾರ್ಥನೆಗೆ ದೇವರು ಜೀವ ಕೊಟ್ಟು ಅವನ ಪ್ರಾರ್ಥನೆಯಲ್ಲಿ ಬರುವಂಥ ಮಕ್ಕಳ ಪ್ರಾರ್ಥನೆ ಕೇಳೋದಾದರೆ, ಇವತ್ತು ನೀವು 1 ವರ್ಷದಿಂದ 6 ತಿಂಗಳಿಂದ 2 ವರ್ಷದಿಂದ 3 ತಿಂಗಳಿಂದ ಮಾಡೋ ಪ್ರಾರ್ಥನೆ ದೇವ್ರು ಕೇಳಲ್ವಾ? ಯುವರ್ ಪ್ರೇಯರ್ ಈಸ್ ಇನ್ ಆಕ್ಟಿವ್. ಅದು ಖಂಡಿತವಾಗ್ಲೂ ದೇವರು ಕೇಳಕ್ಕೆ ಶಕ್ತನಾಗಿದ್ದಾನೆ. ಬನ್ನಿ ಮಕ್ಕಳೇ, ಇವತ್ತು ವಿಶೇಷವಾಗಿ ಹೊಸ ವಾಗ್ದಾನಕ್ಕೆ ನಾವು ಹೋಗೋಣ. ಹೊಸ ಆಗಸ್ಟ್ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ ಆಗಸ್ಟ್ ತಿಂಗಳಲ್ಲಿ ನೂತನವಾದ ನಿನ್ನ ಜ್ಞಾನಕ್ಕೆ ಮೀರಿ ದೇವರು ದೊಡ್ಡ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಟಿ ವಿ ಮುಂದೆ ಕೂತ್ಕೊಂಡಿದ್ದೀರಾ, ಯೂಟ್ಯೂಬ್ ಮುಂದೆ ಕೂತ್ಕೊಂಡಿದ್ದೀರಾ, ಕೆಲವು ಆಫೀಸರ್ಸ್ಗಳು ಕೂತ್ಕೊಂಡಿದ್ದೀರಾ, ಸರ್ಕಾರ ಕೆಲಸದಲ್ಲಿ ಕೂತ್ಕೊಂಡಿದ್ದೀರಾ, ಹಲವಾರು ವಿಧವಾದ ಕನ್ಫ್ಯೂಸ್ ಮೈಂಡಲ್ಲಿ ಕೂತ್ಕೊಂಡಿದ್ದೀರಾ. ಡೋಂಟ್ ವರಿ, ನಿಮ್ಮ ಕೆಲಸದಲ್ಲಿ ಒಂದು ಸೂಪರ್ ನ್ಯಾಚುರಲ್ ಮಿರಕಲ್ ಆಗತ್ತೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಸಡನ್ ಆಗಿ ನಿಮಗೊಂದು ಕಾಲ್ ಬರುತ್ತೆ ಏರ್ ಆಫೀಷಿಯಲಿಂದ, ನಿಮ್ಮ ಕೆಲಸ ಪ್ರಮೋಟ್ ಆಗತ್ತೆ ಅಂತೇಳಿ ನಿಮಗೆ ನ್ಯೂಸ್ ಬರುತ್ತೆ. ದೇವ್ರು ಖಂಡಿತವಾಗಲು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಅರ್ಪಣೆ ಮಾಡಿಕೊಡೋಣ. ಬನ್ನಿ, ಈ ಒಂದು ಆಗಸ್ಟ್ ತಿಂಗಳ ವಾಗ್ದಾನಕ್ಕೆ ನಾವು ಇಳಿದೋಗೋಣ. ಕರ್ತನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆಗಸ್ಟ್ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. 7 ತಿಂಗಳುಗಳ ಕಾಲ ಹೇಗೆ ಕಳೆದೋಯ್ತು ನಮಗೆ ಗೊತ್ತಿಲ್ಲ. 7 ತಿಂಗಳುಗಳು ಕೂಡ ನಮ್ಮ ಸಭೆಯಲ್ಲಿ ಬರೋ ಮಕ್ಕಳು ಹೇಳ್ತಾರೆ, ಸೂಪರ್ ನ್ಯಾಚುರಲ್ ಮಿರಕಲ್ಗಳು ಪಾಸ್ಟ್ರೆ, ನೀವು ಹೇಳಿದ ಹಾಗೆ ಕರ್ತನ ವಾಕ್ಯ ನನ್ನ ಜೀವನದಲ್ಲಿ ಕೆಲಸ ಮಾಡ್ತು. ಕಾರಣ ಕೆಲಸ ಯಾಕೆ ಮಾಡ್ತಂದ್ರೆ ಆ ವಾಕ್ಯದ ಮೇಲೆ ಅವರು ಭರವಸೆ ಇಟ್ಟರು. ಯಾವಾಗ ಭರವಸೆ ಇಟ್ಟು ಆ ವಾಕ್ಯವನ್ನು ಸನ್ಮಾನಿಸ್ತಾರೆ, ಆಗ ಸನ್ಮಾನ ಹೇಗಿರುತ್ತೆ? ಆ ಸನ್ಮಾನ ಒಂದು ಕಾಣಿಕೆ ರೂಪದಲ್ಲಿ ಇರುತ್ತೆ. ಗಿವಿಂಗ್ ಇಸ್ ದ ಎವಿಡೆನ್ಸ್, ದ ಫೇತ್ ಇಸ್ ದ ಗಿವಿಂಗ್ ಅಂತ ಹೇಳ್ತಾರಲ್ಲ. ಆಗ ದೇವರ ಸನ್ನಿಧಾನದಲ್ಲಿ ನನ್ನ ಪ್ರಿಯ ದೇವ ಮಕ್ಕಳ ಕಣ್ಣಿನಿಂದ ಸಂತೋಷ ಭರಿತರಾಗಿ, ಆನಂದ ಭರಿತರಾಗಿ, ಆನಂದ ಭಾಷೆ ಉಳ್ಳವರಾಗಿ ಆ ಕಾಣಿಕೆ ತರಬೇಕಾದ ದೇವರವ್ರನ್ನ ಆಶೀರ್ವಾದ ಮಾಡ್ತಾರೆ. ಈ ಆಗಸ್ಟ್ ತಿಂಗಳಲ್ಲಿ ಹಲವಾರು ವಿಧವಾದ ಬರಗಾಲಗಳನ್ನ ನೋಡ್ತೇವೆ. ನನ್ನ ಪ್ರಿಯ ಮಕ್ಕಳೇ, ದೇವರು ಹೇಳ್ತಾರೆ, ನಿನ್ನ ಬರಗಾಲಗಳನ್ನು ಆಶೀರ್ವಾದದ ಸುಗ್ಗಿ ಕಾಲಗಳಾಗಿ ನಾನು ಮಾರ್ಪಡಿಸ್ತೇನೆ. ಗಾಡ್ ವಿಲ್ ಗೋನ್ ಟು ಚೇಂಜ್ ಆಲ್ ಯುವರ್ ಫ್ಯಾಮಿನ್ಸ್ ಇನ್ ಟು ಫೀಸ್ಟ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ ದೇವರ ಹಬ್ಬಗಳಾಗಿ ದೇವರು ಮಾರ್ಪಡಿಸೋಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ನೋಡ್ತೇವೆ 1 ಅರಸರು 17ನೇ ಅಧ್ಯಾಯ 1ನೇ ವಾಕ್ಯದಿಂದ 3 ವಾಕ್ಯಗಳಲ್ಲಿ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಯನಾದ ಎಲಿಯ ಎಂಬ ಪ್ರವಾದಿಯು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ. ನೋಡಿ, ಆ ದಿನಗಳಲ್ಲಿ ಪ್ರಿಯ ಮಕ್ಕಳೇ, ಅಹಾಬನು ಅವನ ರಾಜ್ಯದವರು ದೇವರಿಗೆ ತಿರುಗಿ ಬಿದ್ದು ಬಿಡ್ತಾರೆ. ತಿರುಗಿ ಬಿದ್ದ ತಕ್ಷಣ ದೇವರು ತನ್ನ ಪ್ರವಾದಿನ ಕಳಿಸಿ ಏನು ಮಾಡ್ತಾನೆ, ಆ ದೇಶಕ್ಕೆ ಒಂದು ಬರಗಾಲನ ತೊಗೊಂಬರ್ತಾನೆ. ಬರಗಾಲ ಬಂದ ತಕ್ಷಣ ಜನ ಆ ಬಾವಿಗಳು ನೀರುಗಳು ನಿಂತೋಗ್ಬಿಡುತ್ತೆ, ಕೆರೆಗಳಲ್ಲಿ ನೀರು ಒಣಗಿ ಹೋಗ್ಬಿಡುತ್ತೆ, ಹಸುಗಳಿಗೆ ನೀರಿರೋದಿಲ್ಲ, ಕರುಗಳಿಗೆ ನೀರಿರೋದಿಲ್ಲ, ಎತ್ತುಗಳಿಗೆ ನೀರಿರೋದಿಲ್ಲ, ಕುಡಿಯೋದಕ್ಕೆ ನೀರಿರೋದಿಲ್ಲ, ಊಟ ಮಾಡೋದಕ್ಕೆ ನೀರಿರೋದಿಲ್ಲ. ಜನ ಎಲ್ಲಂದ್ರೆ ಅಲ್ಲಿ ಆ ವ್ಯಾಧಿಯ ಬೇನೆಗಳಲ್ಲಿ ಬಿದ್ದು ನೀರಿನ ಕೊರತೆ ಅಭಾವದಿಂದ ಜನ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಕಳುಗಳು ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ದೇಶದಲ್ಲಿ, ಆ ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಉಂಟಾಗ್ಬಿಡುತ್ತೆ. 3.5 ವರ್ಷಗಳ ಕಾಲ ಆ ಬರಗಾಲ ಉಂಟಾಗುತ್ತೆ. ಆ ಬರಗಾಲ ಉಂಟಾಗಿ ಇವನು ಹೇಳ್ಬಿಟ್ಟ, ಮಳೆ ಬರೋದಿಲ್ಲ ಅಂತ ಹೇಳ್ಬಿಟ್ಟ. ನೋಡಿ, ಅವನ ಬಾಯಲ್ಲಿ ಎಷ್ಟೊಂದು ಶಕ್ತಿ ಇಟ್ಬಿಟ್ಟಿದ್ದಾರೆ. ನೀನು ಭೂಮಿಯ ಮೇಲೆ ಏನೇನು ಕಟ್ಟುತ್ತೀಯ ಅದು ಕಟ್ಟಲ್ಪಡುತ್ತೆ, ಭೂಮಿಯ ಮೇಲೆ ಏನೇನು ಬಿಚ್ಚುತ್ತೀಯ ಪರಲೋಕದಲ್ಲಿ ಅದು ಬಿಚ್ಚಲ್ಪಡುತ್ತೆ. ಆಗ ಭೂಮಿಲಿ ನೀವೇನು ಮಾತಾಡ್ತೀರಾ? ಏನು ಮಾತಾಡ್ತೀರಾ? ಕರ್ತನ ವಾಕ್ಯಗಳನ್ನ ನೀವು ಮಾತಾಡ್ತೀರಾ. ಮಗಳೇ, ಮಗನೇ, ಇವತ್ತು ನಿನ್ನ ಮನೆಯೊಳಗೆ ಯಾವುದೆಲ್ಲ ಸನ್ನಿವೇಶಗಳು ನಿನಗೆ ವಿರುದ್ಧವಾಗಿ ನಿಂತ್ಕೊಂಡಿದೆ, whatever the situations are contrary against you, you have to speak against those all evil forces. ಆ ಒಂದು ದುಷ್ಟ ಶಕ್ತಿಗಳಿಗೆ ಕರ್ತನ ವಾಕ್ಯವೇ ಉತ್ತರ. ಕರ್ತನ ವಾಕ್ಯ ಉತ್ತರ ಬರಬೇಕಾದ್ರೆ ಅಲ್ಲಿ ಕರ್ತನ ಕೆಲಸ ಮಾಡ್ತಾನೆ. ದೇವರ ಆತ್ಮ ಸ್ಥಳದಲ್ಲಿ ಹೋಗಿ ಅವ್ರ ಕೆಲಸ ಆರಂಭ ಅವ್ರು ಮಾಡ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಆ ನೀರಿನ ಬರಗಾಲದಲ್ಲಿ ಹೋದಾಗ ಕೊನೆಗೆ ದೇವರು ಹೇಳ್ತಾರೆ, ನೀ ಚರಪ್ತ ಊರಿಗೆ ಹೋಗು, ಆ ಊರಲ್ಲಿ ನಿನ್ನ ಸಾಕಬೇಕೆಂದು ಒಂದು ವಿಧವೆಗೆ ಕಟ್ಲೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ನನ್ನ ಪ್ರಿಯ ದೇವ ಮಗಳೇ, ಮಗನೇ, ಆ ಪ್ರವಾದಿ ಆ ಶರಪ್ತ ಊರಿಗೆ ಅವನು ಬರ್ತಾನೆ. ಆ ಬರಾಗ ಅವನು ಅಲ್ಲಿಂದ ಹೊರಟು ಶರಪ್ತ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಗಳನ್ನು ಕೂಡಿಸುತ್ತಿರುವ ಒಂದು ವಿಧವೆಯನ್ನು ಕಂಡು ಆಕೆಯನ್ನು ನೋಡಿ, ಅಮ್ಮ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರವಾಗಿ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನ ಆಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಇಡಿ ಇಟ್ಟು ಮೋಗೆಯಲ್ಲಿ ಸ್ವಲ್ಪ ಎಣ್ಣೆ ಹೊರತು ನನ್ನ ಮನೆಯಲ್ಲಿ ಏನೂ ಇರುವುದಿಲ್ಲ.
ಈಗ 2 ಕಟ್ಟಿಗಳನ್ನು ಆರಿಸಿಕೊಂಡು ನನಗೋಸ್ಕರವಾಗಿಯೂ ನನ್ನ ಮಗನಿಗೋಸ್ಕರವಾಗಿಯೂ ನಾವು ರೊಟ್ಟಿಯನ್ನು ಮಾಡಿ ತಿನ್ನುತ್ತೇವೆ. ಇದನ್ನು ತಿಂದ ಮೇಲೆ ನಾವು ಸಾಯಬೇಕೆಂದೇ ಹೊರತು ನಮಗೆ ಬೇರೆ ಗತಿ ಇಲ್ಲ. ದಟ್ ವಾಸ್ ಅವರ್ ಫೈನಲ್ ಸ್ಟೇಟಸ್. ಅವಳ ಕೊನೆಯ ಲೈಫಲ್ಲಿ, ಆ ಜೀವನದಲ್ಲಿ ಇದ್ದಂಥ ಒಂದು ಕೊನೆಯ ಆ ದುಸ್ಥಿತಿ ಏನಂದರೆ, ಶಿ ವಾಸ್ ಅಟ್ ದ ಪಾಯಿಂಟ್ ಆಫ್ ಡೆತ್. ಕೊನೆಯ ಸಾವಿನ ಅಂಚಿನಲ್ಲಿ ಬಂದ್ಬಿಟ್ಟಿದ್ದಾಳೆ. ಎವ್ರಿವೇರ್ ಡೆತ್ ಇಸ್ ಗೋಯಿಂಗ್ ಆನ್. ಎಲ್ಲ ಕಡೆ ಸಾವು ಮರಣಗಳು ಬರ್ತಾ ಇದೆ. ನಾವು ನೋಡ್ತೇವೆ ಕೊರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನಿಮ್ಮ ಕಣ್ಣಿಂದ ನೀವು ನೋಡಿದ್ದೀರಾ, ಮನೆಗಳ ಮುಂದೆ, ರಸ್ತೆಗಳಲ್ಲಿ, ಸರ್ಕಲ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಹೆಣದ ರಾಶಿಗಳನ್ನ ನಾವು ಕಂಡ್ವಿ. ಯಾಕೆಂದರೆ ಆ ಕೋವಿಡ್ ರೋಗ ಬಂದಾಗ, ಆ ಸಾಂಕ್ರಾಮಿಕ ರೋಗ ಬಂದಿದ ತಕ್ಷಣ ಆ ರೋಗದ ಹುಳು ನಮ್ಮನ್ನು ಸಾಯಿಸಿಬಿಡ್ತು. ಅದರಿಂದ ತಡೆಯೋಕ್ಕಾಗಿಲ್ಲ. ಆ ವೇದನೆ ಹೇಗಿರುತ್ತೆ, ಆ ಮಣಮಿಂದ ಹೆಣಗಳು ಎತ್ಕೊಂಡು ಹೋಗ್ಬೇಕಾದ್ರೆ, ಕಿಟಕಿಯಿಂದ ನಾವು ನೋಡಬೇಕಾದ್ರೆ, ಅಯ್ಯೋ ಇಲ್ಲ ಸತ್ತೋದ್ರ, ಇವ್ರು ಸತ್ತೋದ್ರ ಅಂತ ನಾವು ನೋಡ್ತಿರ್ತೇವೆ. ಅದೇ ರೀತಿ ಇಲ್ಲೂ ಕೂಡ ಸಾವಿನ ಅಂಚಲಿದೆ. ಇವಳು ಕೂಡ ಕೊನೆಗೆ ಡೈಯಿಂಗ್ ಸ್ಟೇಜಲ್ಲಿ ಬಂದ್ಬಿಟ್ಟಿದ್ದಾಳೆ. ಆ ಸಾವಿನ ಕೊನೆ ಅಂಚಿಗೆ ಬಂದಾಗ ದೇವ್ರು ಹೇಳ್ತಾರೆ, ಈಗ ನೀವು ಹೋಗ, ಅಲ್ಲಿ ಆ ಶರಪ್ತಾ ವಿಧವೆ ಮನೆಗೆ ಹೋಗು, ಆ ಮನೆಯಲ್ಲಿ ಅವಳನ್ನ ನಾನು ಸಾಕಬೇಕು, ಅವಳನ್ನ ಆಶೀರ್ವಾದ ಮಾಡೋಕ್ಕಾಗಿ ನಿನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರವಾದಿ ಆ ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದಾಗ ಸಿಚುವೇಶನ್ ಸೋ ವರ್ಸ್ಟ್, ಸೋ ಡಿಸಾಸ್ಟರ್, ಸೋ ಅನ್ಎಕ್ಸ್ಪ್ಲೇನಬಲ್, ಅನ್ಡಿಸ್ಕ್ರೈಬಲ್, ಏನು ವರ್ಣಿಸೋಕ್ಕಾಗಲ್ಲ. ಯಾಕಂದರೆ ಅವರ ನೋವು, ಅವರ ಆಕ್ರಂದನ, ಅವರ ಹಸಿವು, ಅವರ ದುಃಖ. ನನ್ನ ಮಗಳೇ, ಇವತ್ತು ನಿನ್ನ ಹಸಿವು, ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ನೋವುಗಳನ್ನು ನೀವು ಹೇಳ್ಬೋದು ಯಾರ ಕೈಲೂ ವರ್ಣಿಸೋಕ್ಕಾಗಲ್ಲ ಬದಲು. ಅಷ್ಟು ದೊಡ್ಡ ಕಷ್ಟದಲ್ಲಿ ನಾವು ಹೋಗ್ತಾ ಇದ್ದೇವೆ, ಅಷ್ಟು ದೊಡ್ಡ ನೋವಲ್ಲಿ ಹೋಗ್ತಾ ಇದ್ದೇವೆ. ವಿ ಡೋಂಟ್ ನೋ ವೆರಿ ವೇ. ಬಾಳೋದಕ್ಕೆ ನಮಗೆ ಶಕ್ತಿ ಇಲ್ಲ, ಹೋಗೋದಕ್ಕೆ ದಾರಿ ಇಲ್ಲ, ಸಹಾಯ ಮಾಡೋದಕ್ಕೆ ಯಾರು ವ್ಯಕ್ತಿಗಳಿಲ್ಲ, ಚೆನ್ನಾಗಿರೋ ಜನ ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ. ಮಗನೇ, ನಿನಗೊಂದು ಗುಡ್ ನ್ಯೂಸ್ ಇದೆ. ದೇವರು ಒಬ್ಬ ಸೇವಕನೇ ಮನೆ ಕಳಿಸ್ತಾ ಇದ್ದಾನೆ. ಈ ಆಗಸ್ಟ್ ತಿಂಗಳಲ್ಲಿ ಒಂದು ವಾಕ್ಯ ನಿನ್ನ ಮನೆಗೆ ಬರ್ತಾ ಇದೆ. ನಾನಲ್ಲ, ಆ ವಾಕ್ಯ ಒಂದು ಸೇವೆಯಾಗಿ, ಸೇವಕನಾಗಿ ಬರ್ತಾ ಇದೆ. ಆ ವರ್ಡ್ ವಿಲ್ ಟರ್ನ್ ಇಂಟು ಎ ಸರ್ವೆಂಟ್. ಆ ವಾಕ್ಯ ನಿಮ್ಮ ಮನೆಯೊಳಗೆ ಒಂದು ಕೆಲಸ ಮಾಡೋದಕ್ಕಾಗಿ ಬರ್ತಾ ಇದೆ. ಸೊ ಅಲೌ ದ ವರ್ಡ್ ಟು ವರ್ಕ್ ವಿದಿನ್ ಯು. ಆ ವಾಕ್ಯ ನಿನ್ನೊಳಗೆ ಅದು ಕೆಲಸ ಮಾಡೋಕ್ಕೆ ನಿನ್ನ ವಿಶ್ವಾಸ ಅನ್ನೋಂಥ ಹೃದಯವನ್ನು ನೀನು ತೆರೆದು ಬಿಟ್ರೆ, ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಕಷ್ಟಗಳೆಲ್ಲ ಎಲ್ಲ ರೀತಿಯಲ್ಲಿ ಅದು ಸುಖವಾಗಿ ಹೋಗೋದಕ್ಕೆ ಆರಂಭ ಆಗುತ್ತೆ. ನಾನು ಸಾಯುತ್ತೇವೆ ಅಂತ ಹೇಳಿದ ತಕ್ಷಣ ಎಲ್ಲಿ ಹೆದರಲಿಲ್ಲ. ಯಾಕೆ ಇವ್ರಿಗೆ ಕಷ್ಟ ಬಂತು, ಈ ಊರಿಗೆ ಯಾಕೆ ಇಷ್ಟು ಕಷ್ಟ ಬಂತು, ಈ ಜನಕ್ಕೆ ಯಾಕೆ ಇಷ್ಟು ಕಷ್ಟ ಬಂತು? ನಾವು ನೋಡ್ತೇವೆ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 47ನೇ ವಚನದಲ್ಲಿ, ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನ ಹರ್ಷ ಆನಂದವುಳ್ಳವರಾಗಿ ಸೇವಿಸದೆ ಹೋದುದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡಿದನು. Because you did not serve the Lord your God with all your joy and gladness, that's why God is sending all these enemies over you in all kind of poverty, ಬಸಿವೆ, ನೀರಡಿಕೆ, ಬಟ್ಟೆ ಇಲ್ಲದಿರುವಿಕೆ, ಕೈಯಲ್ಲಿ ಏನಿಲ್ಲದವರಾಗುವಿಕೆ, ಕೊನೆಗೆ ಶತ್ರುಗಳಿಗೆ ಅಧೀನರಾಗುವಿಕೆ. ಈ 5 ಅಂಶಗಳನ್ನು ಮೋಸೆ ಮೂಲಕ ದೇವರು ಮಾತಾಡ್ತಾರೆ. ನೀವು ಹರ್ಷ ಆನಂದ ಉಳ್ಳವರಾಗಿ ನೋಡಿ, ಒಳ್ಳೆ ರಕ್ಷಣೆ ಕೊಟ್ಟಿದ್ದಾರೆ. ಈ ಒಳ್ಳೆ ರಕ್ಷಣೆಯಲ್ಲಿ ನೀವು ಹರ್ಷ ಆನಂದ ಉಳ್ಳವರಾಗಿ ಏನು ಮಾಡಬೇಕು? ಆನಂದ ಭರಿತರಾಗಿ ದೇವಾಲಯಕ್ಕೆ ಹೋಗಬೇಕು, ಆನಂದ ಭರಿತರಾಗಿ ಸೇವಕರು ಮಾತು ಕೇಳಬೇಕು, ಆನಂದ ಭರಿತರಾಗಿ ನಿಮ್ಮ ಕುಟುಂಬನ ನೋಡ್ಕೋಬೇಕು. ಇದೆಲ್ಲ ಆನಂದ ಎಲ್ಲಿಂದ ಬರುತ್ತೆ? ನೀವು ತಂದೆ ಮನೆಗೆ ಬಂದಾಗ. ಮಗಳೇ, ಕಳೆದು ಹೋದ ಕುಮಾರ ತನ್ನ ಮನೆಯನ್ನು ಬಿಟ್ಟು ತನ್ನ ಆಸ್ತಿಯನ್ನು ಎಲ್ಲ ವ್ಯಭಿಚಾರಿಗಳೊಂದಿಗೆ ಎಲ್ಲ ಪೋಲು ಮಾಡಿ ಕೊನೆಗೆ ಹಂದಿ ತಿನ್ನೋ ತವಡುಗಳನ್ನ ತಿನ್ನೋದಕ್ಕೆ ಒಂದು ಸ್ಥಿತಿಗೆ ಅವನು ಬಂದ್ಬಿಡ್ತಾನೆ. ಆಗ ತವಡು ತಿನ್ನೋ ಸ್ಥಿತಿಗೆ ಬಂದಾಗ ಅವನು ಹೇಳ್ತಾನೆ, ಅಪ್ಪ, ನನ್ನ ಮನೇಲಿ, ನನ್ನ ತಂದೆ ಮನೇಲಿ 1000 ಜನ ಆಳುಗಳಿದ್ದಾರೆ, ಆಳುಗಳೆಲ್ಲ ಒಳ್ಳೆಯವರಾಗಿ ಒಳ್ಳೆ ಊಟ ಮಾಡ್ತಾ ಇದ್ದಾರೆ. ಅವರು ಮಗನಾಗಿದ್ದು ನಾನು ಇವಾಗ ಊರಲ್ಲಿ, ಬೇರೆ ಊರಲ್ಲಿ ಬಂದು ಈ ಹಂದಿ ತವಡು ತಿಂತಾ ಇದ್ದೇನೆ. ನಾನು ಹೋಗಿ ನನ್ನ ತಂದೆ ಮನೆಗೆ ಹೋಗ್ತೇನೆ, ನಾನು ತಂದೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ವಿನಾ ನಾಳೆಯಿಂದ ನಾನು ಪ್ರೇ ಮಾಡ್ತೀನಿ, ನಾಳೆಯಿಂದ ಬೈಬಲ್ ಓದ್ತೀನಿ, ನಾಳೆಯಿಂದ 3 ದಿನ ಉಪವಾಸ ಮಾಡ್ತೀನಿ, ನಾಳೆಯಿಂದ 3 ದಿನ ಅಲ್ಲೊಂದು ಒಂದು ದೊಡ್ಡ ಕೂಟ ಇಟ್ಟಿದ್ದಾರೆ, ಆ ಕೂಟಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ. ಐ ವಿಲ್ ಟರ್ನ್ ಬ್ಯಾಕ್ ಟು ಮೈ ಫಾದರ್ಸ್ ಹೌಸ್. ನನ್ನ ತಂದೆ ಮನೆಗೆ ಹೋಗ್ತಾನೆ. ಆಗ ತಂದೆ ಮನೆಗೆ ಹೋದಾಗ ತಂದೆ ಅವನಿಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಅವನು ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ಆ ತಂದೆಯ ಪ್ರೀತಿಯನ್ನು, ತಂದೆಯ ಆಶೀರ್ವಾದವನ್ನು, ತಂದೆಯ ವಾಗ್ದಾನವನ್ನು ಮನಪೂರ್ವಕವಾಗಿ ಅವನು ಕೇಳಲಿಲ್ಲ. ಅದೇ ರೀತಿ ಸಭೆಯೊಳಗೆ ನೀವು ಬಂದಾಗ ಈ ವಾಕ್ಯಗಳು ಕೇಳಬೇಕಾದ್ರೆ ಮನಪೂರ್ವಕವಾಗಿ ಸಂತೋಷ ಪಡಿ, ಆನಂದ ಪಡಿ, ಉಲ್ಲಾಸ ಪಡಿ. ನಾನು ಹೇಳ್ತೇನೆ, ಆಗಲೇ ನಿಮ್ಮ ಜೀವನದಲ್ಲಿ
ಸಮೃದ್ಧಿಗಳು ಆರಂಭ ಆಗ್ಬಿಡುತ್ತೆ. ಇಲ್ಲ ಅಂದರೆ ಇದಕ್ಕೆ ಕಾಂಟ್ರರಿ ಆಗಿ ಎಲ್ಲ ವಿಧದ ಹಸಿವು, ಬಾಯಾರಿಕೆ, ನೀರಡಿಕೆಗಳು ಉಂಟಾಗುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಕಾನ್ಸಿಕ್ವೆನ್ಸಸ್ ಫೇಸ್ಡ್ ಬೈ ದ ಕಿಂಗ್ ಅಹಾಬ್. ಅಹಾಬನು ಈ ರೀತಿಯಾದ ಸನ್ನಿವೇಶಗಳು ಎದುರಿಸೋ ಪರಿಸ್ಥಿತಿ ಬಂದ ಕಾರಣ ಅವನು ದೇವರನ್ನ ಮರೆತು ಬಿಟ್ಟ. ಇವತ್ತು ನೀವು ದೇವರನ್ನ ಮರ್ತಿದ್ದೀರಾ? ಪ್ರಾರ್ಥನೆ ಬಿಟ್ಟಿದ್ದೀರಾ? ಬೈಬಲ್ ಓದೋದು ಬಿಟ್ಟಿದ್ದೀರಾ? ಇಲ್ಲ ಚರ್ಚೆ ಬಿಟ್ಬಿಟ್ಟಿದ್ದೀರಾ? ಇಲ್ಲ ಬದ ನಾವು ಬಿಟ್ಬಿಟ್ವಿ, ಎಲ್ಲ ಬಿಟ್ಬಿಟ್ಟಿವಿ ಬದ, ಅಲ್ಲಿ ನಮ್ಗೇನು ವರ್ಕೌಟ್ ಆಗಿಲ್ಲ ರೀ. ವರ್ಕೌಟ್ ಆಗ್ಬೇಕಂತಲ್ಲ ರೀ, ವರ್ಕೌಟ್ ಮಾಡೋದಕ್ಕೆ ನೀವು ಅಲ್ಲಿ ನಿಲ್ಬೇಕ್ರಿ. ನೀವು ನಿಲ್ಲಿಲ್ಲ ಅಂದ್ರೆ ಅದು ವರ್ಕೌಟ್ ಹೇಗಿರ ಆಗತ್ತೆ? ಒಂದು ಗಿಡ ಆಗದ್ದು ಭೂಮಿಯೊಳಗೆ ಹೋಗದೆ ಇದ್ರೆ ಅದು ವರ್ಕೌಟ್ ಹೇಗಿರ ಆಗತ್ತೆ? ಮಳೆ ಬರುತ್ತೆ, ಬಿರುಗಾಳಿ ಬಂದು ಗಿಡನೇ ಅಳ್ಳಾಡಿ ಹೋಗುತ್ತೆ. ಜೋರಾಗಿ ಮಳೆ ನೀರು ಕೊಚ್ಕೊಂಡ್ಬರ್ಬೇಕಾದ್ರೆ ಬೇರೆ ಎದ್ದು ಹೊರಗಡೆ ಬರುತ್ತೆ. ದಟ್ ಡಸಂಟ್ ಮೀನ್ ದಟ್ ಟ್ರೀ ವಿಲ್ ಗೋನ್ ಟು ಡೈ. ಆ ಸಸಿ ಬಂದು ಸತ್ತೋಗುತ್ತೆ ಅನ್ನೋದಲ್ಲ ಪ್ಲಾಂಟು. ಅದೇನು ಮಾಡುತ್ತೆ? ಸಸ್ಟೈನ್ ಮಾಡ್ಕೊಳ್ಳುತ್ತೆ. ಆ ಬಿರುಗಾಳಿಗೂ, ಆ ಮಳೆಗಳಿಗೂ, ಆ ವಿಧದ ಬಿಸಿಲು ಜಾಳಗಳಿಗೂ ತನ್ನನ್ನು ರೆಡಿ ಮಾಡಿಕೊಂಡು ಎಲ್ಲ ವಿಧದ ಆ ಸೀಸನ್ಗಳಿಗೆ ಅದೇನು ಮಾಡುತ್ತೆ? ಶಿಫ್ಟ್ ಮಾಡ್ಕೊಂಡು ತನ್ನ ಬೇರನ್ನು ಆಳವಾಗಿ ತಗೊಂಡು ಮೇಲೆ ಬರೋದು. ಆಗ ಸಭೆ ಅನ್ನೋದು ಕೂಡ ನೀವು ಪ್ಲ್ಯಾಂಟ್ ಆಗಿ ಬರಬೇಕಾದ್ರೆ ನಿಮ್ಗೆ ಹೋರಾಟಗಳು ಬರುತ್ತೆ. ಕೆಲವು ಹೇಳ್ತಾರೆ ನಮ್ಗೆ ತುಂಬ ಕಷ್ಟ ಬಂದ್ಬಿಡ್ತು ಬದ ಇಲ್ಲಿ ಬಂದಮೇಲೆ, ಅದಕ್ಕೆ ವಾಪಸ್ ಅದು ಇದಕ್ಕಿಂತ ವರ್ಷಾಗಿ ಹೋಗ್ತೀರ ನೀವು. ಅದು ಇಲ್ಲಿ ಬಂದಾಗ ಈ ರೀತಿ ಹೋರಾಟಗಳು ಬರುತ್ತೆ. ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಸಂಕಟಗಳುಂಟು, ಆದರೆ ದೃಢಗೊಳ್ಳಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಆಗ ಜಯಿಸಿದ್ದೇನೆ ಅಂದ್ರೇನು? ಅವರ ನಾಮದಲ್ಲಿ ನಮಗೆ ಜಯಿಸೋದಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವ್ರ ನಾಮದಲ್ಲಿ ಶಕ್ತಿ ಕೊಟ್ಟಿದ್ದಾರೆ ಅಂದಮೇಲೆ ಆ ನಾಮ ಹಿಡ್ಕೊಂಡೆ ನಾವು ಮುಂದೆ ಹೋಗ್ಬೇಕು. ಈಗ ತಾಯಿ ಹೇಳ್ತಾಳೆ, ನಾವು ಕಷ್ಟದಲ್ಲಿದ್ದೀವಿ, ನಾವು ಸಾಯೋಗಳಿಗಿದ್ದೀವಿ, ನಮಗೇನೂ ಇಲ್ಲ, ನಾವು ಸಾಯೋಗಳಿಗೆ ಈ ರೊಟ್ಟಿ ತಿಂದು ಸಾಯಬೇಕೆ ಹೊರತು ಮತ್ತೇನು ಉಳಿದಿಲ್ಲ. ಇವತ್ತು ನಿಮ್ಮ ಮನೆ ಕೂಡ ಅದೇ ರೀತಿ ಇರ್ಬೋದು. ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಮನೇಲಿ ಏನೂ ಇಲ್ಲ, ಹಿಟ್ಟು ಇಲ್ಲ, ಎಣ್ಣೆ ಇಲ್ಲ, ಮನೆಯೊಳಗೆ ಟೀ ಪುಡಿ ಇಲ್ಲ, ಏನೂ ಇಲ್ಲ. ಖಾನಾವಳಿಲಿ ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ಕೆಲಸದವ್ರಿಲ್ಲ, ಎಲ್ಲ ಕೆಲಸದವ್ರು ಬಿಟ್ಟು ಹೋಗಿದ್ದಾರೆ. ನಮಗೇನು ಇಲ್ಲ, ನಿಮ್ಗೇನು ಇಲ್ಲ ಅನ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನಾನು ಬಂದಿದ್ದೀನಿ ಮಗಳೇ, ನೀ ಭಯ ಪಡಬೇಡ ಅಂತ ಹೇಳ್ತಾರೆ. ನಿಮ್ಗೇನು ಇಲ್ಲ ಅಂತಷ್ಟೇ ಇರೋರೆಲ್ಲ ಖಾಲಿ ಮಾಡ್ಬಿಡ್ತಾರೆ ಮನುಷ್ಯರು. ಎಲ್ಲ ಇದ್ದಾಗ ಎಲ್ಲರೂ ಬಂದು ಕೂತಿರ್ತಾರೆ. ನಮ್ಮ ಅಣ್ಣನ ಮಗ, ಅಕ್ಕನ ಮಗ, ಆಂಟಿ ಮಗ, ಇವ್ರು ನಮ್ಮ ಮಕ್ಕ, ಇವರು ನಮ್ಮ ಮಂದಿಗೆ ಮಂಟವರು, ಇವರು ನಮ್ಮ ದೊಡ್ಡಮ್ಮನ ಮಗ, ಚಿಕ್ಕಮ್ಮನ ಮಗ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯೊಳಗೆ ಬಂದು ಕೂತ್ಕೊಳ್ತಾರೆ. ಅದು ಎಲ್ಲ ಖಾಲಿ ಆದಾಗ ಯಾರು ಇರೋದಿಲ್ಲ. ಆದರೆ ನಾನು ಹೇಳ್ತೇನೆ, ಗುಡ್ ನ್ಯೂಸ್ ಏನು ಗೊತ್ತಾ? ನೀ ಖಾಲಿ ಆದಾಗ ಅಪ್ಪ ನಿನ್ನ ಮನೆಯೊಳಗೆ ಎಂಟ್ರಿ ಆಗ್ತಾನೆ. ಪೇತ್ರ ಖಾಲಿ ಆದಾಗ ಅವನೆಲ್ಲ ಏನಿಲ್ಲದೆ ಫಲಗಳನ್ನ ಮರ್ಚಿಡಬೇಕಾದ್ರೆ ಅಪ್ಪ ಅವನ ಹತ್ರ ಬಂದು ಏನು ಬೇಕು ಮಗನೇ ನಿನಗೆ ಅಂತ ಹೇಳ್ತಾರೆ. ಅಪ್ಪ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಭಯಪಡ್ಬೇಡ, ನಿನ್ನ ದೋಣಿನ ಆಳವಾದ ಕಡೆಗೆ ನಡೆಸು ಅಂತ ಹೇಳ್ಬೇಕಾದ್ರೆ ಅವನ ಬಲೆಯು ಹರಿಯುವಾಗಾಯಿತು, ದೋಣಿಯು ಮುಳುಗುವ ಹಾಗೆ ಆಯಿತು. ದ ನೆಟ್ ವಾಸ್ ಸ್ಟೇರಿಂಗ್ and the boat was sinking. That is the blessing of God when you obey to the voice of the Lord God. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ಬಿಟ್ರೆ, ನನ್ನ ಪ್ರಿಯ ಮಗಳೇ, ನಿನ್ನ ಮನೆ ಆಶೀರ್ವಾದದಲ್ಲಿ ಮುಳುಗತ್ತೆ, ಆನಂದದಲ್ಲಿ ಮುಳುಗತ್ತೆ, ಸಮಾಧಾನದಲ್ಲಿ ಮುಳುಗತ್ತೆ, ಜಯದಲ್ಲಿ ಮುಳುಗತ್ತೆ. ಎಲ್ಲ ಮೈ ಮೇಲಿದೆ, ನಿನ್ನ ಮುಳುಗಿಸಿ ಎತ್ತುತ್ತಾರೆ. ಗ್ಲೋರಿ ಟು ಗ್ಲೋರಿ ಆ್ಯಂಡ್ ಪವರ್ ಟು ಪವರ್. ನಿಮ್ಮನ್ನು ಮೈಮೆಯಿಂದ ಮೈಮೆಗೂ, ಕೃಪೆಯಿಂದ ಕೃಪೆಗೆ ನಿಮ್ಮನ್ನ ಮೇಲೆ ಎತ್ತಕ್ಕೆ ಹೋಗ್ತಾರೆ. ನಾನು ಹೇಳ್ತೇನೆ, ಎಲ್ಲಿ ಖಾಲಿ ಆಯ್ತು ಅಂತೀರಾ ಅಲ್ಲಿ ದೇವ್ರು ಬರ್ತಾರೆ. ಆಗಾರ ಖಾಲಿ ಆಯ್ತು ಅಂತ ಹೇಳ್ತಾರೆ. ದೇವ್ರು ಹೇಳ್ತಾರೆ, ಆ ನೀರಿನ ತೂಬು ಓಪನ್ ಮಾಡಿ ಕೊಟ್ಬಿಟ್ರು ಅವಳಿಗೆ. ನನ್ನ ಮಗಳೇ, ಇಸ್ರಾಯೇಲ್ ಮಕ್ಕಳು ಹೇಳ್ತಾರೆ, ನಮ್ದು ಏನಿಲ್ಲ, ಎಲ್ಲ ಖಾಲಿ ಆಗೋಯ್ತು. ಲಕ್ಷ ಲಕ್ಷ ಕೋಟಿಗಟ್ಟಲೆ ಅವರಿಗೆ ಚಿನ್ನಗಳನ್ನ ಕೊಟ್ಟು ಐಗುಪ್ತ ದೇಶದಿಂದ ಒತ್ಕೊಂಡು ಅವ್ರು ಕಾನಾನ್ ದೇಶಕ್ಕೆ ಬರೋ ಹಾಗೆ ಮಾಡಿಬಿಡ್ತಾರೆ. ಇವತ್ತು ಕೈ ಖಾಲಿ ಇದೆಯಾ? ಆಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ತಲೆ ಹೊಡ್ಕೋಬೇಡ, ತಲೆ ಚಚ್ಕೋಬೇಡ, ನನ್ನ ಹಣೆ ಬರ ಅನ್ಬೇಡ. ಈ ಖಾಲಿ ಆಗಿರೋ ಸ್ಥಳದಲ್ಲಿ ಇವಾಗ ದೇವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು ಅಂತ ಹೇಳ್ತಾರೆ, ಡೀಲ್ ಮಾಡೋಣ ಬಾ ಅಂತಾರೆ. ಇವಾಗ ಹೇಳ್ತಾರೆ ಇವಳಿಗೆ, ಅವಳೆಲ್ಲ ಬಿಟ್ಟೋಗಿದೆ, ನನ್ನ ಬಳಿಯಲ್ಲಿ ಇದು ಬಿಟ್ಟು ಸಾಯಬೇಕೆ ಹೊರತು ಈ ಒಂದೇ 2 ರೊಟ್ಟಿ ಕಟ್ಟಿಗಳನ್ನು ಹತ್ತಿಕೊಂಡು ನನಗೋಸ್ಕರ ನಮ್ಮ ಮಗನಿಗೋಸ್ಕರ ರೊಟ್ಟಿನ ಮಾಡುತ್ತೇನೆ, ಇದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಮತ್ತೇನು ಬೇರೆ ಗತಿ ಇಲ್ಲ, ಬೇರೆ ಗತಿ ಇಲ್ಲ. ಮಗಳೇ, ಇವತ್ತೊಂದು ತಾಯಿ ಕೂತ್ಕೊಂಡು ಅಳ್ತಾ ಇದ್ದೀರಾ, ಮಗ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಮದುವೆ ಆಗಿದೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅವಮಾನ ಮಾಡಿ ನೀನು ಹೊರಗಡೆ ಹಾಕಿದ್ದಾನೆ, ದುಃಖಪಟ್ಟು ನೀವು ಹೊರಗಡೆ ಬಂದು ಕಂಗಾಲಾಗಿ ಎಲ್ಲೋ ಒಂದು ಪಿ ಜಿಲೋ ಎಲ್ಲೋ ಒಂದು ಮನೇಲಿ ಕೂತ್ಕೊಂಡು ಅಳ್ತಾ ಇದ್ದೀರಾ. ದಟ್ಸ್ ವಾಟ್ ಐ ಕ್ಯಾನ್ ಸಿ ನಾವು. ಅಳ್ತಾ ಇದ್ದೀರಾ, ಅಳ್ಬೇಡ ಮಗಳೇ, ನೀವು ವಿಧವೆ, ನಿನ್ನ ಮಗ ಬಿಟ್ಟು ಹೋದ, ಸೊಸೆ ಬಿಟ್ಟು ಹೋದ, ಅವಮಾನ ಆಯ್ತಂದ್ರೆ ದುಃಖ ಪಡಬೇಡ. ಆ ಚಿಕ್ಕ ಮನೆಯೊಳಗೆ ಇದೋ ಹೃದಯದ ಬಾಗಿಲ ಮುಂದೆ ನಿಂತು ನಾನು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವರೊಳಗೆ ಬರ್ತೇನೆ. ಈ ಆಗಸ್ಟ್ ತಿಂಗಳಲ್ಲಿ ಮಗಳೇ, ಮಗನೇ, ಹೊರದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ, ದುಬೈ, ಕತಾರ್, ಕುವೈಟ್, ಲಂಡನ್,
ಎಲ್ಲ ಕಡೆ ಕೂತ್ಕೊಂಡು ಯು ಆರ್ ಲಿಸನಿಂಗ್ ದ ವಾಯ್ಸ್ ಆಫ್ ಗಾಡ್. ನೌ ಲಾರ್ಡ್ ಈಸ್ ನಾಕಿಂಗ್ ದ ಡೋರ್ ಆಫ್ ಯರ್ ಹಾರ್ಟ್. ನಿಮ್ಮ ಹೃದಯದ ಬಾಗಿಲು ತಟ್ತಾ ಇದ್ದಾರೆ. ಅವ್ರ ಶಬ್ದ ಕೇಳಿ. ಲಿಸನ್ ಟು ಮಿ. ಅವ್ರ ಶಬ್ದ ಕೇಳಿ. ಬಾಗಿಲು ತೆರೆದ್ರೆ ಏನು ಬಾಗಿಲು ತೆರೆದ್ರೆ? ಇಫ್ ಯು ಒಬೇ ದ ವಾಯ್ಸ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ನೀವು ವಿಧೇಯರಾದರೆ. ಸೊ ವಿಧೇಯತೆ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಒಬಿಡಿಯನ್ಸ್? ಒಬಿಡಿಯನ್ಸ್ ಮೀನ್ಸ್ ಯು ಆರ್ ಸಬ್ಮಿಸಿಂಗ್ ಯುವರ್ ಸೆಲ್ಫ್ ಅನ್ಕಂಡೀಷನಲಿ ಟು ಗಾಡ್. ನಿರ್ಬಂಧಗಳಿಲ್ಲದ ದೇವರಿಗೆ ನೀವು ದೇವರು ಒಪ್ಪಿಸಿಕೊಟ್ಟು ನಿಮ್ಮ ಹತ್ರ ಇರೋದನ್ನ ದೇವರ ಕೈಗೆ ತಂದು ಕೊಡ್ತೀರಾ. ದಟ್ ಈಸ್ ವಾಟ್ ಒಬಿಡಿಯನ್ಸ್. ದ ಸ್ಮಾಲ್ ಬಾಯ್ ಹ್ಯಾಡ್ 2 fish and 5 loaves and 2 fish. And God spoke about the blessing of Abraham. He got a revelation of the message, what Jesus was spoken to them. ಅವನ ಹೃದಯದಲ್ಲಿ ಮಾತಾಡಿದ ಅಬ್ರಾಹ್ಮನ ಆಶೀರ್ವಾದದ ಬಗ್ಗೆ ಅವನೊಂದು ಪ್ರಕಟಣೆ ಉಂಟಾಗೋಯ್ತು. ಪ್ರಕಟಣೆ ಉಂಟಾದಾಗ ಎಷ್ಟು ಜನ ಹತ್ರ ರೊಟ್ಟಿ ಇತ್ತು, ಯಾರು ತಂದು ಕೊಡಲಿಲ್ಲ. ಇದ್ರೂ ಇರ್ಬೋದು, ಇಲ್ಲ ಅವ್ರು ತಿಂದು ಮುಗಿಸಿರ್ಬೋದು, ಗೊತ್ತಿಲ್ಲ ನನಗೆ. 3 ದಿನದ ಪ್ರಸಂಗ ಅದು. ಆದರೆ ಹುಡುಗ ಒಂದು ತೊಟ್ಟು ರೊಟ್ಟಿ ಮುಟ್ಟಲಿಲ್ಲ, ಒಂದು ತುಂಡು ಮೀನು ಕೂಡ ಮುಟ್ಟಲಿಲ್ಲ. ಯಾಕಂದರೆ ವಾಕ್ಯ ಅವನ್ನ ಅಷ್ಟು ಮಟ್ಟಿಗೆ ಅವನನ್ನು ಒಂದು ಇದಾಗಿ ಆ ವಾಕ್ಯದಲ್ಲಿ ತಲ್ಲಣಗೊಳಿಸಿ ಅವನ ಕೇಂದ್ರೀಕರಣ ಮಾಡಿಬಿಡ್ತು. ಕೊನೆಗೆ ಆ ವಾಕ್ಯಕ್ಕೆ ಒಬಿಡಿಯಂಟ್ ಆದ. ಸೊ ವಾಟ್ ಈಸ್ ಒಬಿಡಿಯನ್ಸ್? ಈ ಗೇವ್ ವಾಟ್ ಹಿ ಹ್ಯಾಡ್ ದ ಫೈನಲಿ ಇನ್ ಹಿಸ್ ಹ್ಯಾಂಡ್. ಅಂತಿಮವಾಗಿ ಅವನ ಕೈಯಲ್ಲಿ ಇದ್ದಿದ್ದು ಏನು ಅದನ್ನು ತಂದು ಯೇಸು ಕ್ರಿಸ್ತರ ಕೈಯಲ್ಲಿ ಕೊಟ್ಟ. ಸ್ವಾಮಿ, ನನ್ನ ಹತ್ರ ಇದಿಷ್ಟೇ. ದೇರ್ ಸೆಡ್ ದ ಲಾರ್ಡ್ ವಾಸ್ ಪ್ಲೀಸ್ ಟು ಟೇಕ್ ದಟ್ ಆಫರಿಂಗ್. ಅದನ್ನು ತಗೊಂಡು ರೊಟ್ಟಿನ ಮುರಿದು ಶಿಷ್ಯರು ಕೊಡಬೇಕಾದ್ರೆ 1000 ಗಟ್ಟಲೆ ಜನರಿಗೆ ಅದು ಆಶೀರ್ವಾದ ಆಗೋಯ್ತು. ದೊಡ್ಡದ ಹುಡುಗ ಅಲ್ಲಿ ಮೆಸೇಜ್ ಮಾತ್ರ ಕೇಳಲಿಲ್ಲ, ಈ ಬಿಕೇಮ್ ಎ ಬ್ಲೆಸ್ಸರ್ ಆಗ್ಬಿಟ್ಟ. ಅಬ್ರಾಹ್ಮನ ಆಶೀರ್ವಾದ ಏನು? ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸೋರನ್ನು ನಾನು ಅರಸುತ್ತೇನೆ, ನಿನ್ನನ್ನು ಶಪಿಸೋರನ್ನ ನಾನು ಶಪಿಸುತ್ತೇನೆ, ನಿನ್ನ ಮೂಲಕವಾಗಿ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದಗಳು ಉಂಟಾಗತ್ತೆ. ಚಪ್ಪಳೆ ಬರಲಿ, ದೇವರಿಗೆ ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ಅಪ್ಪನಿಗೆ ನೀವು ಸ್ತೋತ್ರ ಬಲಿ ಕೊಡಬೇಕಾದ್ರೆ ಮನೆಗಳು ಕೂತ್ಕೊಂಡಿದ್ದೀರಾ, ಸ್ತೋತ್ರ ಬಲಿ ಕೊಡಿ. ದೇವರೇ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ಆಮೇನ್. ದೇವರಿಗೆ ಮಹಿಮೆ. ಆ ಮಹಿಮೆ ಕೊಡಬೇಕಾದ್ರೆ ನಾನು ಹೇಳ್ತೇನೆ, ಯು ವಿಲ್ ಬಿ ಎ ಚಾನಲ್ ಆಫ್ ಬ್ಲೆಸ್ಸಿಂಗ್. ನಾನು ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ God is going to make a channel blessing. You will be a blesser, my man of God. You will be a blesser, my prophet of God. You will be a blesser, my evangelist. ಸೌವಾರ್ತಿಕನೇ, ಓ ಒಳ್ಳೆಯ ಸೇವಕನೇ, ನೀನು ಅನೇಕರಿಗೆ ಆಶೀರ್ವಾದ ನಿಧಿ ಆಗ್ತೀಯ. Because the prophet Elijah was carrying the presence of God. ದೇವರ ಪ್ರಸನ್ನತೆಯನ್ನು ಹೊತ್ಕೊಂಡು ಹೋಗುವಂಥ ಒಬ್ಬ ಘನವುಳ್ಳ ದೇವರ ಪ್ರವಾದಿಯಾಗಿದ್ದ ಅವನು. ನೋಡಿ, ಇವ್ರ ಮನೇಲಿ ಏನೂ ಇಲ್ಲ, ನಾಳೆ ಸಾಯ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರ ಮನೆಯೊಳಗೆ ಎಂಟ್ರಿ ಆಗಿದ ತಕ್ಷಣ ಪ್ರೆಸೆನ್ಸ್ ಬಂದ್ಬಿಡುತ್ತಲ್ಲಿ. ಎಂಟ್ರಿ ಆಗಿದ ತಕ್ಷಣ ಪ್ರೆಸೆನ್ಸ್ ಬರೋದು. ಅದಕ್ಕೆ ನೀವು ದೇವಾಲಯಕ್ಕೆ ಯಾಕೆ ಬರ್ತೀರಾ? ದೇವಾಲಯದ ಒಳಗೆ ಬಂದ ತಕ್ಷಣ ಪ್ರೆಸೆನ್ಸ್ ಬಂದ್ಬಿಡುತ್ತೆ. ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಿದ್ರು ಕಷ್ಟಪಟ್ಟು ಹೊರೆ ಹೊತ್ತಾರೆ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಅಪ್ಪ ಹೇಳ್ತಾರೆ. ಆಗ ಅವ್ರ ಸನ್ನಿಧಾನಕ್ಕೆ ನೀವು ಬರಬೇಕಾದ್ರೆ, ಮಗಳೇ, ಮಗನೇ, ನನ್ನ ಪ್ರೀತಿಯ ತಂದೆ ತಾಯಿಗಳೇ, ದೇವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ನೀಡಕ್ಕೆ ಇಷ್ಟಪಡ್ತಾರೆ. ಆಗ ಇವಳ ಪರಿಸ್ಥಿತಿ ಹೆಂಗಿದ್ದಿರ್ಬೋದು? ಒಂದು ಕಡೆ ಗಂಡ ಇಲ್ಲ, ಒಂದು ಕಡೆ ತಂದೆ ತಾಯಿ ಇಲ್ಲ, ಇನ್ನೊಂದು ಕಡೆ ಅಣ್ಣ ತಮ್ಮಂತ ಯಾರು ಇಲ್ಲ, ಅವಳಿಗೆ ಯಾರು ಇಲ್ಲ. ಶಿ ವಾಸ್ ಆಲ್ ಅಲೋನ್ ಫೇಸಿಂಗ್ ದಟ್ ಕೈಂಡ್ ಆಫ್ ಸಿಚುವೇಶನ್, ವರ್ಸ್ ಸಿಚುವೇಶನ್. ಆ ಚಿಕ್ಕ ಬಾಲಕನ ಹಿಡ್ಕೊಂಡು ಅಳ್ತಾ ಇದ್ದಾಳೆ, ದೇವರೇ ದಾರಿ ಇಲ್ಲ, ದಾರಿ ಇಲ್ಲ, ದಾರಿ ಇಲ್ಲ ಅಂತ ಹೇಳ್ಕೊಂಡೆ ಕಾಡು ಒಳಗಡೆ ಬಂದು ಸೌದೆ ಆಯ್ತಾ ಇದ್ದಾಳೆ. ಆ ಸೌದೆ ಕಟ್ಟಿಗೆಗಳು ಎತ್ಕೋಬೇಕಾದ್ರೆ ಮನೇಲಿ ಸೌದೆಗೂ ಸೀಮೆಣ್ಣೆನೂ ಇಲ್ಲ, ಒಲೆ ಉರಿ ಹಾಕೋಕ್ಕೂ ಕೂಡ, ಆ ರೊಟ್ಟಿ ಮಾಡೋಕ್ಕೆ ಕೂಡ ಅವಳಿಗೇನಿಲ್ಲ, ಕಟ್ಟಿಗೆ ಇಲ್ಲ. ಅದನ್ನು ಆರಿಸ್ಕೊಳ್ಳೋಕ್ಕೆ ಕಾಡಿಗೆ ಬಂದಿರ್ತಾಳೆ. ಆ ಊರು ಬಾಗ್ಲಿಗೆ ಬಂದಾಗ ದ ಗಾಡ್ ವಾಸ್ ವೇಟಿಂಗ್ ಫಾರ್ ಹಿಮ್. ಏಸಪ್ಪ ಇವಳಿಗಾಗಿ ಕಾಯ್ತಾ ಇದ್ರು. ಅಂದರೆ ಪ್ರವಾದಿ ಕಾಯ್ತಾ ಇದ್ದಾರೆ, ಇವಳಿಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ಗುಡ್ ನ್ಯೂಸ್ ಏನಂದರೆ, ದೇವರು ನಿಮಗಾಗಿ ಕಾಯ್ತಾ ಇದ್ದಾರೆ. ಮಗನೇ, ಕಾಯ್ತಾ ಇದ್ದಾರೆ. ಗಾಡ್ ಈಸ್ ವೇಟಿಂಗ್ ಫಾರ್ ಯು ಮೈ ಸನ್, ಗಾಡ್ ಈಸ್ ವೇಟಿಂಗ್ ಫಾರ್ ಯು ಮೈ ಬ್ರದರ್, ಗಾಡ್ ಈಸ್ ವೇಟಿಂಗ್ ಫಾರ್ ಯು ಮೈ ಸಿಸ್ಟರ್. ವೈ? ಹಿ ಈಸ್ ವೇಟಿಂಗ್ ಫಾರ್ ಯು ಟು ಬ್ಲೆಸ್ ಯು. ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನನ್ನು ಮೇಲೆ 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 ಎತ್ತದಕ್ಕಾಗಿ ಆತ ಬಂದಿದ್ದಾನಂದ್ರೆ ಅದರಲ್ಲಿ ಏನು ಸುಳ್ಳಾಗೋದಿಲ್ಲ. ಈಸ್ ವೇಟಿಂಗ್, ಗಾಡ್ ಈಸ್ ವೇಟಿಂಗ್ ಫಾರ್ ಯು.
ಬಟ್ ಆರ್ ಯು ಸೀಕಿಂಗ್ ಗಾಡ್ ಡಿಲಿಜೆಂಟ್ಲಿ? ನೀವು ಮನಪೂರ್ವಕವಾಗಿ ನಿಮ್ಮ ದೇವರಾದ ಯೆಹೋವನನ್ನ ಹುಡುಕಿದರೆ ಕಂಡುಕೊಳ್ಳುತ್ತೀರಾ. ದೇವರು ಕಂಡುಕೊಂಡ್ಬಿಟ್ರೆ ಏನಾಗತ್ತೆ? ಆಶೀರ್ವಾದ ಬಂದ್ಬಿಡತ್ತೆ. ಕಳೆದು ಹೋದ ಕುಮಾರ ಅವನ ಮನೆಗೆ ಬರಬೇಕಾದ್ರೆ ಬೈಬಲ್ ಸೇಸ್ ದ ಫಾದರ್ ವಾಸ್ ವೇಟಿಂಗ್ ಫಾರ್ ಹಿಮ್. ತಂದೆ ಅವ್ರಿಗಾಗಿ ಕಾಯ್ತಾ ಇದ್ರು. ಮಗನೇ ಅಂತ ಹೇಳ್ಬಿಟ್ಟು ತಪ್ಕೋಬೇಕಾದ್ರೆ, ಮಗನೇ ಅಂತ ತಪ್ಕೋಬೇಕಾದ್ರೆ ಅಲ್ಲಿ ಹೇಳತ್ತೆ ಅವನ ದರಿದ್ರಗಳು ಬದಲಾವಣೆ ಆಯಿತು, ಅವನ ಬಡತನಗಳು ಬದಲಾವಣೆ ಆಗೋಯ್ತು, ಅವನ ರೋಗಗಳು ಬದಲಾವಣೆ ಆಗೋಯ್ತು, ಅವನ ಎಲ್ಲ ಸ್ಟೇಟಸ್ಗಳು ಕಂಪ್ಲೀಟ್ ಚೇಂಜ್ ಆಗಿ ಅವನಿಗೆ ಉಡುಗೆ ತೊಡುಗೆಗಳು ಹಾಕಿ ಸಿಂಹಾಸನ ಹಾಕಿದ್ರು. ಆಗ ಶ್ರೀಮಂತ ಹೇಳ್ತಾನೆ, ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ದಟ್ ಈಸ್ ವಾಟ್ ದ ಹಾರ್ಟ್ ಆಫ್ ದ ಫಾದರ್. ತಂದೆ ಹೃದಯ ಏನು ಗೊತ್ತಾ ಮಗನೇ? ಎಷ್ಟೋ ಸೇವಕರು ಗಂಡ ಹೆಂಡ್ತಿದ್ರು ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಹಳ್ಳಿಗಳು ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಭಯ ಪಡಬೇಡಿ, ಸಭೆಯಲ್ಲಿ ಜನ ಕಮ್ಮಿ ಆದಂತೇಳಿ ದುಃಖ ಪಡಬೇಡಿ. ಕಮ್ಮಿ ಹೆಚ್ಚಾಗೋದು ಕಮ್ಮಿ ಆಗೋದು ಅದು ಮುಖ್ಯ ಅಲ್ಲ. ನೀವು ದೇವ್ರ ಜೊತೆ ಇರ ಅನ್ನೋದು ಮುಖ್ಯ. ಜನ ಬರ್ತಾರೆ ಹೋಗ್ತಾರೆ, ಜನ ಬಂದು ನದಿ ನೀರಿದ್ದಂಗೆ ಅದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಆದರೆ ದೇವ್ರು ಹೊಸ ಜನಗಳನ್ನ ಕೊಡ್ತಾರೆ. ಆದರೆ ಅವ್ರನ್ನ ನೋಡಿ ನೀವೇನು ಮಾಡಬೇಡಿ, ಲೆಕ್ಕಾಚಾರ ಹಾಕ್ಬೇಡಿ. ಅಷ್ಟು ಜನ ಹೋಗ್ಬಿಟ್ರು ನಮಗಿನ್ನು ಕಾಣಿಕೆ ಬರೋದಿಲ್ಲ, ಇಷ್ಟು ಜನ ಹೋಗ್ಬಿಟ್ರು ನಮಗೆ ಟೈತ್ ಬರೋದು. ಡೋಂಟ್ ವರಿ, ದ ಲಾರ್ಡ್ ವಿಲ್ ಫೀಡ್ ಯು. ಯಾರು ನಿನ್ನ ಬಿಟ್ಟರು ಕೂಡ ಅಪ್ಪ ನಿನ್ನ ಬಿಡೋದಿಲ್ಲ. ಕರ್ತನೆ ಕಾರಣ, ಕರೆದ ಆತನು ನಂಬಿಗಸ್ತನು, ಆತನ ನಿಮ್ಮನ್ನು ಖಂಡಿತವಾಗಿ ನಡೆಸ್ತೀನಿ ಅಂತ ಹೇಳ್ತಾರೆ. ಇವತ್ತು ದೇವರು ನಿಮಗಾಗಿ ವೆಯ್ಟ್ ಮಾಡ್ತಾರೆ ಈ ಆಗಸ್ಟ್ ತಿಂಗಳಲ್ಲಿ. ಆಗ ಅವ್ರು ವೆಯ್ಟ್ ಮಾಡ್ತಾರೆ. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರಾ, ನಾನು ಊರಿಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಡ್ತೀರಾ? ಇವಾಗ ಮನೇಲಿ ಹೇಳ್ತಾರೆ, ತಹಸೀಲ್ದಾರ್ ಬಂದ್ಬಿಟ್ಟಿದ್ದಾರೋ ನಿಮ್ಮ ಮನೆಗೆ? ಯಾರು ತಹಸೀಲ್ದಾರ್ ಬಂದಿದ್ದಾರಾ? ಎಷ್ಟೊತ್ತಾಯ್ತು ಬಂದು 1 hour ಆಯಿತು, ವೆಯ್ಟ್ ಮಾಡ್ತಾ ಇದ್ದಾರೆ. 1 hour ಆಯಿತು, ಒಂದೇ ಓಟದಲ್ಲಿ ಓಡ್ ಬರ್ತಾ ನೋಡಿ, ಅಯ್ಯೋ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರ, ನಮ್ಮ ಮನೆಗೆ ಬಂದಿದ್ದಾರ, ಏನಕ್ಕೆ? ಅದ್ಯಾವುದೋ ಸೈ ಹಾಕಕ್ಕೆ ಬಂದಿದ್ದಾರೆ ಕಣೋ. ಅವನು ಓಡಿ ಬರ್ತಾನೆ. ಆಗ ನಿನ್ನ ತಂದೆ ಮನೆಗೆ ಓಡಿ ಬರ್ಬೇಕು ಮಗಳೇ. ಈ ಓಡಿ ಬರೋ ಟೈಮ್ ಇದು, ಈ ಆಗಸ್ಟ್ ತಿಂಗಳು. ಸೀಕ್ ದ ಪ್ರೆಸೆನ್ಸ್ ಆಫ್ ಗಾಡ್, ಕಮ್ ಕ್ಲೋಸರ್ ಟು ಗಾಡ್. ದೇವರ ಸಮೀಪಕ್ಕೆ ಬನ್ನಿರಿ, ಆತನು ಆಗ ನಿಮ್ಮ ಸಮೀಪಕ್ಕೆ ಆತನು ಬರುತ್ತಾನೆ. ಕಮ್ ಕ್ಲೋಸರ್ ಟು ಗಾಡ್ ಅಂಡ್ ಗಾಡ್ ಕಮ್ ಕ್ಲೋಸ್ ಟು ಯು. There is a draw near to God and God will come draw near to you. ಆಗ ದೇವರು ಈ ತಿಂಗಳಲ್ಲಿ ನಿಮ್ಗಾಗಿ ಕಾಯ್ತಾ ಇದ್ದಾರೆ. ಏನು ಕಾಯ್ತಾ ಇದ್ದಾರೆ ಮಗಳೇ? ನಿನ್ನ ಮನೇನ ಈ ಸ್ಥಿತಿಲೇ ಬಿಟ್ಟೋಗಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಈ ಸ್ಥಿತಿಗೆ ಬಿಟ್ಟೋಗಿ ಇಷ್ಟಪಡೋದು. ನಿನ್ನನ್ನು ಇನ್ನೂ ಒಂದು ಮೇಲೆ, ಇನ್ನೂ ಒಂದು ಹೈಯರ್ ಲೆವೆಲ್ಗೆ ಅಪ್ಪ ನಿನ್ನ ಲಿಫ್ಟ್ ಮಾಡೋಕ್ಕೆ ಆತ ಇಷ್ಟಪಡ್ತಾರೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ಕಳೆದ ಒಂದು 3 ವರ್ಷದ ಮುಂಚೆ ಒಬ್ಬ ಆಟೋ ಡ್ರೈವರ್ ನಮ್ಮ ಸಭೆಗೆ ಬರ್ತಾ ಇದ್ದ. ಒಂದು 5-6 ತಿಂಗಳು ಬಂದ ಅವನು. ಒಂದು 5-6 ತಿಂಗಳು ಬರ್ತಾ 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 ತುಂಬ ಫ್ಲರಿಶ್ ಆಗ್ಬಿಟ್ಟ. ಭಯಂಕರ ಪ್ರೇಯರ್ ಮಾಡೋದು, ಅಭಿಷೇಕದಲ್ಲಿ ತುಂಬಲ್ಪಡೋದು. 1 ಆಟೋಗೆ ಹೋಗಿ 2 ಆಟೋ, 2 ಆಟೋಗೆ ಹೋಗಿ 4 ಆಟೋ ತೊಗೊಂಡು 4 ಆಟೋಗಳಿಗೆ ಓನರ್ ಆಗ್ಬಿಟ್ಟ. ನನ್ನ ಪ್ರಿಯ ಮಗಳೇ, ಒಂದು ದಿನ ದೇವರಾತ್ಮ ಹೇಳಿದ್ರು, ಮಗನೇ ನೀ ಬೇಗ ಬೇಗ ಬೆಳೀತಾ ಇದೆಯಾ, ನಿನಗೆ ಶೋಧನೆ ಬರುತ್ತೆ, ಆ ಶೋಧನೆಯಲ್ಲಿ ನೀನು ಬಲವಾಗಿ ನಿಲ್ಲಬೇಕು ಮಗನೇ ಅಂತ ಹೇಳಿದ್ರು. ಆಗ ಅವನು ಅದನ್ನು ತುಂಬ ಗ್ರ್ಯಾಂಟಾಗಿ ತೊಗೊಂಡ್ಬಿಟ್ಟ. ಅಯ್ಯೋ ಏನೋ ಇದೆ ಪಾಸ್ಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಒಂದು ದಿನ ಇವನು ಆಟೋಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಹುಡುಗಿನ ಹೆಂಗಸನ್ನ ಕರ್ಕೊಂಡು ಹೋಗ್ತಾ ಇದ್ದ. ಆ ಹೆಂಗಸು ವಿಧವೆ, ಅವಳ ಜೀವನ ತುಂಬ ನರಕವಾಗಿತ್ತು. ಅವಳ ಜೊತೇಲಿ ಹಂಗೆ ಮಾತಾಡ್ಕೊಂಡು ಪ್ಯಾಸೆಂಜರ್ ಥರ ಕರ್ಕೊಂಡೋಗಿ ಯಾವುದೋ ಅಲ್ಲಿ ಇಲ್ಲಿ ಎಲ್ಲೋದು ಕರ್ಕೊಂಡು ಅವಳ ಫೋನ್ ನಂಬರ್ ತೊಗೊಂಬಿಟ್ಟ. ಕೊನೆಗೆ ಎಲ್ಲಿಂದ ಬೇಕಾದ್ರೂ ಅವಳು ಕರೆದ್ರೆ ಇವನು ಜೊತೆಲಿ ಹೋಗ್ತಾ ಇದ್ದ. ಹೀಗೆ ಅವಳನ್ನ ಕರ್ಕೊಂಡು ಅವಳ ಜೊತೆ ತುಂಬ ಫ್ರೆಂಡ್ ಆಗ್ಬಿಟ್ಟ. ಫ್ರೆಂಡ್ ಆಗ್ತಾ ಮನೇಲಿರೋ ಸಂಬಂಧಗಳೆಲ್ಲ ಡಿಸ್ಕನೆಕ್ಟ್ ಆಗ್ತಾ ಬಂದ್ಬಿಡ್ತು. ಎಲ್ಲ ಕಡೆ ಡಿಸ್ಕನೆಕ್ಟ್ ಆಗ್ತಾ ಬಂತು. ಕೊನೆಗೆ ಆ ಹುಡುಗಿನ ಅವನೇ ಮದುವೆ ಆಗೋಕ್ಕೆ ರೆಡಿ ಆಗ್ಬಿಟ್ಟ. ನನ್ನ ಪ್ರಿಯ ಮಗಳೇ, ಮದುವೆ ಆಗಿ ರೆಡಿ ಆದ, ಕೊನೆಗೆ ಎಲ್ಲ ರೆಡಿಯಾಗಿ, ಕೊನೆಗೆ ಯಾವುದು ಕಾನೂನಾತ್ಮಕವಾಗಿ ಮದುವೆ ಆಗದೆ ಸುಮ್ಮನೆ ಅವರೇ ಒಂದೊಂದು ಅಂಡರ್ಸ್ಟ್ಯಾಂಡ್ ಮಾಡಿ ಮದುವೆ ಆಗಿ ಬೇರೆ ಊರಿಗೆ ಹೋಗ್ಬಿಟ್ರು. ಬೇರೆ ಊರಿಗೆ ಹೋದಾಗ ಇವಳಿಗೆ ವಿರೋಧವಾದ ವೈರಿಗಳು ಒಂದು ದಿನ ಆ ಮನೆಯೊಳಗೆ ಬಂದು ಅಟ್ಯಾಕ್ ಮಾಡಿದ್ರು. ಲಾಂಗು ಮಚ್ಚುಗಳು ಎತ್ಕೊಂಬಂದಿದ್ದೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳಿಗೆ ಹೊಡಿಲಿಲ್ಲ, ಅವಳನ್ನೇ ಬಿಟ್ಬಿಟ್ಟು ಇವನಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಡಿತಾ ಆ 2 ಕೈಗಳದ್ದು ನರಗಳು ಕಳ್ಕೊಂಬಿಟ್ಟ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರೆ. ಕೊನೆಗೆ ಬೈ ದ ಟೈಮ್ ವೆನ್ ದೇ ಟುಕ್ ಟು ದ ಹಾಸ್ಪಿಟಲ್, ಡಾಕ್ಟರ್ ಸೆಡ್, ನಿನ್ನ ಕೈಗಳಿನ್ನೇನು ವರ್ಕ್ ಆಗೋದಿಲ್ಲಪ್ಪ. ಯಾವ ಕೈಗಳಲ್ಲಿ ಕರ್ತನ ಆಲಯದಲ್ಲಿ ಕೈ ಎತ್ತಿ ಸ್ತುತಿ ಮಾಡ್ತಾ ಇದ್ದ ಆ ಕೈಗಳನ್ನ ಸಹಿತನೇನು ಮಾಡ್ಬಿಟ್ಟ, ಪ್ಯಾರಲೈಸ್ ಮಾಡ್ಬಿಟ್ಟ. ನಾನು ಹೇಳ್ತೇನೆ ಮಗಳೇ, ಮಗನೇ, ಆಶೀರ್ವಾದಗಳು ಬಂತು ಅಂತೇಳಿ ನೀನು ತುಂಬ ಪವರ್ಫುಲ್ ಆದ ಅಂತ ತಿಳ್ಕೊಬೇಡ. ಆಶೀರ್ವಾದಗಳು ಬರುತ್ತೆ ಹೋಗುತ್ತೆ,
ಅದು ದೇವ್ರ ಜೊತೆ ಇರಬೇಕು. ಮೀನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ರಿಮೈನ್ ಇನ್ ಯು, ವಿದಿನ್ ಯು, ನಿನ್ನೊಳಗೆ, ನಿಮ್ಮಲ್ಲಿ, ನಿನ್ನೊಂದಿಗೆ, ನಿನ್ನೊಳಗೆ, ನಿನ್ನ ಜೊತೆ, ಎಲ್ಲ ಕಡೆಗಳಲ್ಲಿ ಆ ಪ್ರಸನ್ನತೆ ನಿಮ್ಮ ಜೊತೆ ಬರಬೇಕಾದ್ರೆ ನಾನು ಹೇಳ್ತೇನೆ, ಎಡಕ್ಕಾಗಲಿ ಬಲಕ್ಕಾಗಲಿ ಯಾವ ಶೋಧನೆ ಕೂಡ ನಿಮಗೆ ಬರಕ್ಕೆ ಸಾಧ್ಯವಿಲ್ಲ. ಅವತ್ತು ಹೇಳ್ತಾನೆ ಅವನು, ಪಾಸ್ಟ್ ಹೇಳಿದ್ರಿ ಮಾತು, ಆದ್ರೆ ಆ ಮಾತನ್ನ ಅಲ್ಲೇ ಗೆಳೆದ್ಬಿಟ್ಟೆ. ಇವತ್ತು ದೇವರ ಸ್ತೋತ್ರ ಮಾಡೋಣ ಅಂದ್ರೆ ನನ್ನ ಕೈಗಳು ಎತ್ತಕ್ಕಾಗಲ್ಲ ಪಾಸ್ಟ್, ಕೈಗಳೆಲ್ಲ ಬಿದ್ದೋಗಿದ್ದಾರಂದು, ಕೈ ಬಿದ್ದೋಗಿದೆ. ಈಗ ಮನೆಗೆ ಬರ್ತಾನೆ ಹೆಂಡತಿ ಇವಾಗ ಅವನ್ನ ಸಾಕೋ ಪರಿಸ್ಥಿತಿ ಬಂದ್ಬಿಡ್ತು. ಆ ಹೆಂಗಸು ಬಿಟ್ಟು ಓಡೋಗ್ಬಿಟ್ಲು. ಈಗ ಶೋಧನೆ ಬರುತ್ತೆ, ಸಭೆ ಆಲಯದಲ್ಲಿ ಬಂದ ಮೇಲೆ ಆಶೀರ್ವಾದಗಳು ಬಂದಾಗ ಶೋಧನೆ ಬರುತ್ತೆ. ಆದ್ರೆ ಆ ಶೋಧನೆಗಳನ್ನ ದಾಟ್ಕೊಂಡು ಹೊರಗಡೆ ಬರಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನ ಅಭಿವೃದ್ಧಿ ಪಡಿಸ್ತೀನಿ. ಆಗ ನೋಡಿ ನೆಕ್ಸ್ಟ್ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ಗತಿ ಇಲ್ಲ ಅಂತೇಳಿ ಉತ್ತರ ಕೊಡ್ತಾಳೆ. ಹಾಗೆ ಎಲಿ ಹೇಳ್ತಾನೆ, ಅಯ್ಯೋ ಏನಿಲ್ವಾ ನಿಮ್ಮ ಮನೇಲಿ, ನಿಜವಾಗ್ಲೂ ಏನಿಲ್ವಾ? ಅಯ್ಯೋ ದೇವರೇ, ಏನು ರಾಂಗ್ ಅಡ್ರೆಸ್ ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಬೇರೆ ಮನೆಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಪ್ಯಾಸೇಜ್ ಹೇಳುತ್ತೆ, ಅವನು ತುಂಬ ಡೇರಿಂಗ್ ಆಗಿದ್ದಾನೆ ನಮ್ಮ ಥರ. ಅವನು ಹೇಳ್ತಾನೆ, ಹಾಗೆ ಏನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ನೀನು ನನಗೋಸ್ಕರವಾಗಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ. ಅವನು ಬಿಡಲ್ಲ. ಅದ್ರ ಮೇಲೆ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಂತವನೆ. ರೊಟ್ಟಿ ತಗೊಂಬ ಅಂತ ಹೇಳ್ಬಿಟ್ಟ. ಅವಳು ಅದೆಲ್ಲ ಕತೆ ಹೇಳ್ತಾಳೆ. ಕತೆ ಹೇಳಿದ್ಮೇಲೆ ಕೂಡ ಹೇಳ್ತಾರೆ, ಹೆದರಬೇಡ, ಡು ನಾಟ್ ಫಿಯರ್, ಹೋಗು, ನೀನು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡಿಕೊಂಡು ಬಾ, ನೀನು ಒಬಿಡಿಯಂಟ್ ಆಗು. ಇಸ್ರಾಯೇಲ್ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಹಿಟ್ಟು ತೀರುವುದಿಲ್ಲ, ಮೋಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಆಕೆ ಹೋಗಿ ಆತನು ಹೇಳಿದಂತೆ ಮಾಡಿದಳು. ಆಕೆಯು ಆಕೆ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿವೆ. ಓ ಮೈ ಗಾಡ್, ಒಂದು ರೊಟ್ಟಿ ತರಬೇಕಾದ್ರೆ a piece of loaf, a piece of bread, when she is bringing to the man of God, can you see what kind of the vast miracles are happening? ಎಷ್ಟು ದೊಡ್ಡ ಅದ್ಭುತ ಆಗುತ್ತೆ. ಚಿಕ್ಕ ಹುಡುಗ ಆ ರೊಟ್ಟಿ ತಂದಾಗ ಸಾವಿರಾರು ಮಕ್ಕಳಿಗೆ ಆಶೀರ್ವಾದ ಆಗ್ಬಿಟ್ಟ. 12 ರೊಟ್ಟಿ 12 ಬುಟ್ಟಿಗಳು ಮಿಗೋ ಹಾಗೆ ದೇವರು ಕಾರ್ಯ ಮಾಡಿಬಿಟ್ರು. ನನ್ನ ಪ್ರಿಯ ದೇವ ಮಗಳೇ, ಈಗ ದೇವರು ಹೇಳ್ತಾರೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಮ್ಮಿ ಆಗೋದಿಲ್ಲ, ನಿನ್ನ ಮೋಗೆಯಲ್ಲಿ ಎಣ್ಣೆ ಕಮ್ಮಿ ಆಗೋದಿಲ್ಲ. ದೇಶಕ್ಕೆ ಆಗ ದೇವರು ಹೇಳ್ತಾರೆ, ಅದ್ಭುತ ಆರಂಭ ಆಗುತ್ತೆ. ವೆನ್ ಯು ಬ್ರಿಂಗ್ ದಟ್ ಟ್ರೀಟ್, ಆ ರೊಟ್ಟಿಯನ್ನು ನೀನು ತಂದಾಗ ನಾನು ನಿನಗೆ ದೊಡ್ಡ ಆಶೀರ್ವಾದವನ್ನು ನಾನು ತಿರುಗಿಸ್ತೀನಿ ಅಂತ ಹೇಳ್ತಾರೆ. ದೇವರು ವಾಕ್ಯ ಹೇಳುತ್ತೆ, ಆನರ್ ಯುವರ್ ಗಾಡ್ ವಿತ್ ಆಲ್ ಯುವರ್ ವೆಲ್ತ್ ಅಂಡ್ ಫಾರ್ ದ ಫಸ್ಟ್ ಫ್ರೂಟ್ ಆಫ್ ಯುವರ್ ಪ್ರೊಡ್ಯೂಸ್, ಸೊ ಯುವರ್ ಬಾರ್ನ್ಸ್ ವಿಲ್ ಬಿ ಫಿಲ್ಡ್ ವಿತ್ ಪ್ಲೆಂಟಿ ಆ್ಯಂಡ್ ಯುವರ್ ವ್ಯಾಟ್ಸ್ ವಿಲ್ ಓವರ್ಫ್ಲೋ ವಿತ್ ದ ನ್ಯೂ ವೈನ್. ನಿನ್ನ ಬೆಳೆಯ ಬೆಳೆಯ ಕಾಣಿಕೆಯಿಂದಲೂ, ನಿನ್ನ ಎಲ್ಲ ವಿಧದ ಪ್ರಥಮ ಫಲಗಳಿಂದಲೂ, ನಿನ್ನ ಆದಾಯದಿಂದಲೂ ದೇವರನ್ನು ಸನ್ಮಾನಿಸು. ಆಗ ನಿನ್ನ ಮನೆಯಲ್ಲಿ, ನಿನ್ನ ನಿನ್ನ ಕಣಜಗಳಲ್ಲಿ ಗೋಧಿಯು ತುಂಬಿ, ತೊಟ್ಟಿಗಳಲ್ಲಿ ದ್ರಾಕ್ಷಿ ತುಂಬಿ ತುಳುಕುತ್ತದೆ. ದೇವರು ಹೇಳ್ತಾರೆ, ತುಂಬಿ ತುಳುಕುವ ಆಶೀರ್ವಾದ ನಿಮ್ಗೆ ಕೊಡ್ತೀನಿ. ಈ ಆಗಸ್ಟ್ ತಿಂಗಳು ದೇವರು ನಿಮ್ಮ ಮನೆಗಳನ್ನ ತುಂಬಿ ತುಳುಕುವ ಆಶೀರ್ವಾದ ಕೊಡ್ತಾರೆ. ಯಾಕಂದ್ರೆ ದೇವರ ಆ ಪ್ರಸನ್ನತೆ ನಿಮ್ಮ ಮನೆಯೊಳಗೆ ಬಂದ್ಬಿಟ್ರೆ, ನಾನು ಹೇಳ್ತೇನೆ ಮಗಳೇ, ಆ ಪ್ರಸನ್ನತೆ ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದವನ್ನು ತೆಗೆದುಕೊಂಡು ಬಂದ್ಬಿಡತ್ತೆ. ದೇವರು ದೊಡ್ಡ ಆಶೀರ್ವಾದ. ನನಗಿಂದು ಸಾಗಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಗಪ್ಪ. ಆಮೆನ್. ಗ್ಲೋರಿ. ದೇವರ ಪ್ರಸನ್ನತೆ ಬಂದ್ಬಿಡುತ್ತಂದ್ರೆ ಮಗಳೇ, ನಿನ್ನ ಮನೆಯೊಳಗೆ ಅಲ್ಲಿರೋ ವಾತಾವರಣಗಳನ್ನ ಚೇಂಜ್ ಮಾಡುತ್ತೆ, ಅಲ್ಲಿರುವ ಸನ್ನಿವೇಶಗಳನ್ನ ಚೇಂಜ್ ಮಾಡುತ್ತೆ, ಅಲ್ಲಿರುವಂಥ ಭಯಗಳನ್ನ ಬದಲಾಯಿಸುತ್ತೆ, ಅಲ್ಲಿರುವಂಥ ದಿಕ್ಕುಗಳನ್ನ ಬದಲಾಯಿಸಿ ಒಂದೇ ದಿಕ್ಕಾಗಿ, ದೇವರ ದಿಕ್ಕಾಗಿ ಅದು ಮಾರ್ಪಡಿಸುತ್ತೆ. ದೇವರ ಸನ್ನಿಧಿ ಬಂದ್ಬಿಡ್ತಂದ್ರೆ ನಾನು ಹೇಳ್ತೇನೆ, ಗಾಡ್ ಕ್ಯಾನ್ ಚೇಂಜ್ ಆಲ್ ಯುವರ್ ಸಿಚುವೇಶನ್. ದೇವರ ಪ್ರವಾದಿ ಆ ಮನೆಯೊಳಗೆ ಕಾಲಿಟ್ಟಿದ ತಕ್ಷಣ ಆರಂಭ ಆಗೋಯ್ತು ಪ್ರೆಸೆನ್ಸು. ಇವತ್ತು ದೇವರು ಹೇಳ್ತಾರೆ, ಆಗಸ್ಟ್ ತಿಂಗಳಲ್ಲಿ ದೇವರ ವಾಕ್ಯದ ಪ್ರಸನ್ನತೆ ನಿನ್ನ ಮನೆಗಳಲ್ಲಿ, ಬೆಳಗಾಮಲ್ಲಿ, ಬೀದರಲ್ಲಿ, ಬಾಗ್ಲೂರಲ್ಲಿ ದೇವರ ಸನ್ನಿಧಾನ ವಾಕ್ಯನ ಕೇಳ್ತಾ ಇದ್ದೀರಾ. ಇವತ್ತು ಗುಲ್ಬರ್ಗಾದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಮೈಸೂರು ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಮಂಡ್ಯದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಮಗಳೇ, ನಿನ್ನ ಮನೆ ಶಿವಮೊಗ್ಗದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ನಾನು ಹೇಳ್ತೇನೆ, ಇವತ್ತು ನಿನ್ನ ಮನೆ
ಸಮೃದ್ಧಿಯಾಗಿ ಆಶೀರ್ವಾದ ಬಂದ್ಬಿಡತ್ತೆ. ಯಾಕಂದ್ರೆ ದೇವರ ಪ್ರಸನ್ನತೆ ಅದು ಮತ್ತೆ ಬರುತ್ತೆ. ಆ ಪ್ರಸನ್ನತೆ ಬಂದ್ಬಿಡ್ತು ಅಂದ್ರೆ ದೇವರು ತನ್ನ ಜೀವನದಲ್ಲಿ ನೀವು ನೆನೆಸೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ಅವ್ರು ಮಾಡಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಶಕ್ತಿ ಇಲ್ಲ ಅಂತ ಹೇಳ್ಬೇಡಿ, ಶಕ್ತಿ ಇಲ್ಲ ಅನ್ಬೇಡಿ, ದೇವರು ತನ್ನ ಶಕ್ತಿಯನ್ನು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ಮನಪೂರ್ವಕವಾಗಿ ಆತನ ಸನ್ನಿಧಾನವನ್ನ ನೀವು ಹುಡುಕ್ತಾ ಬಂದ್ರೆ ದೇವರಲ್ಲಿ ಕೆಲಸ ಆರಂಭ ಮಾಡ್ತಾರೆ. ಪ್ರಸನ್ನತೆ ನನಗಿಂದು ಸಾಕಪ್ಪ. ನಿನ್ನ ಆಮೆನ್, ಆಮೆನ್, ಆಮೆನ್. ಪ್ರಸನ್ನತೆ ನನಗಿಂದು ಸಾಕಪ್ಪ. ದೇವರ ಪ್ರಸನ್ನತೆ ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೀನಿ ಮಗಳೇ, ನಿನ್ನ ಸನ್ನಿವೇಶಗಳು ಬದಲಾವಣೆ ಆಗತ್ತೆ. ನೋಡಿ, ಏಸಪ್ಪ ಆ ನದಿ ತೀರಕ್ಕೆ ಬಂದಾಗ ದ ಎಂಟೈರ್ ಸಿಚುವೇಶನ್ ವಾಸ್ ಚೇಂಜ್. ಯಾಕೆ? ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿ ಬಂದ್ಬಿಡ್ತು ಅಂದ್ರೆ ಅಲ್ಲಿ ಚೇಂಜ್ ಆಗತ್ತೆ. ಅವ್ನು ಹೇಳ್ತಾನೆ, ಇಷ್ಟೊತ್ತು ನಾವು ಕಷ್ಟಪಟ್ಟು ಬಂದಿದ್ದೀವಿ, ಅದೇ ಸಮುದ್ರ, ಅದೇ ಬೋಟು, ಅದೇ ಬಲೆ, ಅದೇ ಜನ, ನಮಗೆ ಮೀನು ಸಿಕ್ಕಿಲ್ಲ. ರಾತ್ರಿ ಎಲ್ಲ ಕಷ್ಟ, ಮೀನು ಸಿಗೋದೇ ರಾತ್ರಿ, ರಾತ್ರಿ ಮೀನು ಸಿಕ್ಕಿಲ್ಲ. ಈಗ ಬೆಳಗಿನ ಜಾವದಲ್ಲಿ ಮೀನು ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆ ಅಂದ್ರೆ ದೇವರ ಪ್ರಸನ್ನತೆ ಅಲ್ಲಿ ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೇನೆ, ಆ ಪ್ರಸನ್ನತೆ ನಿಮ್ಮ ಜೀವನದಲ್ಲಿ ದೊಡ್ಡ ಕೆಲಸಗಳನ್ನ ಅದು ಆಶೀರ್ವಾದವಾಗಿ ಮೇಲೆ ಮೇಲೆ ಮೇಲೆ. ಪ್ರಸನ್ನತೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನಗಿಂದು ಸಾಕಪ್ಪ. ಆಮೆನ್. ಹಾಗಾದರೆ ದೇವರ ಮಕ್ಕಳೇ, ದೇವರ ಪ್ರಸನ್ನತೆ ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೇನೆ, ಸಿಚುವೇಶನ್ಗಳನ್ನ ಚೇಂಜ್ ಮಾಡ್ತಾರಪ್ಪ. ಸಿಚುವೇಶನ್ನ ಚೇಂಜ್ ಮಾಡಿಬಿಟ್ರೆ ಆ ಸಿಚುವೇಶನ್ಗಳು ಬದಲಾವಣೆ ಆಗ್ಬಿಡುತ್ತೆ. ಮದ್ದಿದ್ದಂಗೆ ಇರೋದಿಲ್ಲ. ಏಸು ಬಂದರೆ ಅಲ್ಲೆಲ್ಲ ಚೇಂಜು. ಸತ್ತವನು ಎದ್ದು ಬಿಡ್ತಾನೆ, ಗುಣವಂತರಾಗದೇ ಇರೋನು ಗುಣ ಆಗ್ಬಿಡ್ತಾನೆ, ಕುರುಡನು ಕೂಡ ಕಣ್ಣು ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದರೆ ದ ಪ್ರೆಸೆನ್ಸ್ ವಿಲ್ ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್. ಆಗ ಪ್ರವಾದಿ ಕಾಲಿಕ್ಕಿದ್ದಾನೆ, ಅವನು ಹೇಳ್ತಾನೆ, ಹೆದರಬೇಡ, ದೇಶಕ್ಕೆ ಮಳೆ ಕಳಿಸೋವರೆಗೂ ನಿನ್ನ ಮಡಕೆಯಲ್ಲಿ ಇಟ್ಟು. ಆಗ ಗಿವಿಂಗ್ ಇಸ್ ದ ಎವಿಡೆನ್ಸ್, ಫೇತ್ ಇಸ್ ದ ಗಿವಿಂಗ್ ಇಸ್ ದ ಎವಿಡೆನ್ಸ್ ಆಫ್ ಯುವರ್ ಫೇತ್. ಆಗ ನೀ ಕೊಡಬೇಕಾದ್ರೆ ದೇವರಿಗೆ ಮನಪೂರ್ವಕ ತರಬೇಕಾದ್ರೆ ನಿನ್ನ ನಂಬಿಕೆ ವ್ಯಕ್ತ ಆಗತ್ತೆ. ನೀನು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ರೊಟ್ಟಿ ಮೇಲೆ ಡಿಪೆಂಡ್ ಆಗಿಲ್ಲ. ರೊಟ್ಟಿ ತಿಂದಿದ್ರೆ ಅವಳು ಸತ್ತೋಗಿರೋಳು, ರೊಟ್ಟಿನ ಹಿಡ್ಕೊಂಡಿದ್ರೆ ಅವಿಶ್ವಾಸ. ರೊಟ್ಟಿ ಬಿಟ್ಬಿಡು ಅಂತಾರೆ, ಬಿಟ್ಬಿಡು, ನೀ ರೊಟ್ಟಿ ಬಿಟ್ಬಿಟ್ರೆ ವಿಶ್ವಾಸ ಅದು. ಆಗ ವಿಶ್ವಾಸ ಅಂದ್ರೆ ಏನು ಬಿಡಬೇಕು? ಮನಪೂರ್ವಕವಾಗಿ ತೆಗೆದುಕೊಂಡ್ಬರಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಇಬ್ರಿಯ 11ನೇ ಅಧ್ಯಾಯ 4ನೇ ವರ್ಷದಲ್ಲಿ, ನಂಬಿಕೆಯಿಂದಲೇ ಹೇಬೇಲನು, ಹೇಳಿ, ನಂಬಿಕೆಯಿಂದಲೇ ಹೇಬೇಲನು ಕಾಯಿನಿಗಿಂತ ಉತ್ತಮವಾದ ಕಾಣಿಕೆಯನ್ನ ದೇವರಿಗೆ ಸಮರ್ಪಣೆ ಮಾಡಿದನು. ಹೇಬೆಲ್, ಬೈ ಫೇತ್ ಹೇಬೆಲ್ ಆಫರ್ಡ್ ದ ಎಕ್ಸಲೆಂಟ್ ಸ್ಯಾಕ್ರಿಫೈಸ್ ಮೋರ್ ದ್ಯಾನ್ ದ ಕೇನ್ ವಾಸ್ ಡಿಡ್. ನಿನಗೆ ಸ್ತೋತ್ರವಾಗಲಿ. ಆಗ ಎಕ್ಸಲೆಂಟ್ ಅಂತ ಹೇಳುತ್ತೆ ತನ್ನಲ್ಲಿ. ಆಗ ನಂಬಿಕೆ ಅಂದ್ರೆ ಏನು ಗೊತ್ತಾ? ನೀನು ನಂಬಿದ್ಯಾ ಅಂದರೆ ನೀನು ಕೊಡ್ತೀಯ ಅಂತ ಅರ್ಥ. ಅವಳು ನಂಬಿಕೆ ಅಂತ ಹೇಳಿದ್ರೆ ರೊಟ್ಟಿ ಮೇಲೆ ಗಟ್ಟಿಯಾಗಿ ಇಟ್ಕೊಂಡಿದ್ರೆ, ಕೊಡಲ್ಲ ಅಂತಿದ್ರೆ ಅವಳು ವಿಶ್ವಾಸ ಎಲ್ಲಿದೆ? ರೊಟ್ಟಿ ಮೇಲಿದೆ ಅಂತ ಅರ್ಥ. ರೊಟ್ಟಿ ಮೇಲೆ ನಂಬಿಕೆ ಬಿಟ್ಬಿಟ್ಲು, ಆ ರೊಟ್ಟಿನೇನು ಮಾಡ್ಬಿಟ್ಲು? ದೇವ್ರ ಕೈಗೆ ಕೊಟ್ಬಿಟ್ಲು. ಆಗ ದೇವ್ರು ಹೇಳ್ತಾರೆ, ರೊಟ್ಟಿನ ಬಿಟ್ಬಿಟ್ಲು, ಈಗ ಅವಳನ್ನ ತಂದು ನನ್ನ ಸೇವಕನ ಕೈಲಿ ಕೊಟ್ಬಿಟ್ಲಿ, ಒಳ್ಳೆ ನನ್ನನ್ನೇ ನಂಬಿರೋದು. ಈಗ ನಾನು ಹೇಳ್ತೇನೆ, ನೀವು ಹಣವನ್ನೇ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ, ಹಣವನ್ನ ಬಿಟ್ಬಿಡಿ, ಹಣ ಮೇಲೆ ಇಟ್ಕೋಬೇಡಿ. ಹಣ ಮೇಲೆ ಇಟ್ಕೊಂಡ್ರೆ ಅವಿಶ್ವಾಸ. ಅಯ್ಯೋ, ಇದೇ ನಮ್ಮ ಎಮರ್ಜೆನ್ಸಿ ಕಾಪಾಡುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮ ವಿಶ್ವಾಸ. ಹಣನ ಇಟ್ಕೊಂಡಿದ್ದೀರಾ. ದೇವ್ರು ಹೇಳ್ತಾರೆ, ಅದನ್ನು ಬಿಡು ನೀನು. ಅದನ್ನು ಬಿಟ್ಟರೆ ನಾನು 10 ಲಕ್ಷ 50 ಕೋಟಿವರೆಗೂ ನಿನ್ಗೆ ಇಟ್ಟಿದ್ದೀನಿ. ಆ 5 ಲಕ್ಷ ಇಟ್ಕೊಂಡಿದ್ದೀಯ ಮನೆಯೊಳಗೆ, ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದೆಯಲ್ಲ, ಅದನ್ನು ದೇವ್ರ ಸೇವೆಗೆ ತಗೊಂಬ, ನಾನು ಅದನ್ನು ಆಶೀರ್ವಾದ ಮಾಡ್ತೀನಿ. ನೀನು ಅಲ್ಲೇ ಬಚ್ಚಿಟ್ಟಿದ್ರೆ ಅದು ಏನು ಪ್ರಯೋಜನ ಇಲ್ಲ. ನಿನ್ನ ವಿಶ್ವಾಸ ಅಲ್ಲೇ ಇದೆ. ನೀನು 5 ಲಕ್ಷ ಒಳಗೆ ನೀನು ಸುತ್ತಾ ಇರಬೇಕು. ಅಪ್ಪ ಹೇಳ್ತಾರೆ, ಗಟ್ಟಿಯಾಗಿ ಹಿಡಿದಿರತಕ್ಕಂಥ ರಂಬೆನ ಬಿಟ್ಬಿಡು, ಕೆಳಗೆ ಬಿಟ್ಬಿಟ್ರೆ ಆಶೀರ್ವಾದ. ಒಬ್ಬ ಹುಡುಗ ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಕಾಲು ಜಾರಿ ಅವನು ಕೆಳಗೆ ಬಿದ್ದುಬಿಟ್ಟಂತೆ. ಬೀಳ್ಬೇಕಾದ್ರೆ ಅಕಸ್ಮಾತ್ ಒಂದು ಅದೃಷ್ಟ ಒಂದು ರಂಬೆ ಹಿಡ್ಕೊಂಡ್ಬಿಟ್ನಂತೆ. ರಂಬೆ ಹಿಡ್ಕೊಂಡಿದ್ದ ತಕ್ಷಣ ಆ ರಂಬೆ ಹಿಡ್ಕೊಂಡು, ದೇವರೇ ಕಾಪಾಡು ಕಾಪಾಡು ಅಂತ ಹೇಳದಂತೆ. ದೇವ್ರು ಹೇಳದಂತೆ, ಕಾಪಾಡೋಣ ಬಿಡು, ನಾನು ಕಾಪಾಡ್ತೀನಿ, ನೀನು ರಂಬೆನ ಬಿಟ್ಬಿಡು. ಓ ದೇವ್ರೇ, ನನ್ನನ್ನು ರಕ್ಷಿಸು.
ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ. ಆಗ ನಾನು ಕೇಳ್ತೀನಿ, ಇವತ್ತು ನಿಮ್ಮ ಹತ್ರ ಆನ್ಲೈನ್ ಇರುವಂಥ ಮಕ್ಕಳೇ, ರಂಬೆನ ಹಿಡ್ಕೊಂಡಿರೋದು ವಿಶ್ವಾಸನ, ರಂಬೆನ ಬಿಡೋದು ವಿಶ್ವಾಸನ? ರಂಬೆನ ಹಿಡ್ಕೊಂಡಿರೋದು ವಿಶ್ವಾಸನ, ರಂಬೆನ ಬಿಡೋದು ವಿಶ್ವಾಸ? ಕೆಲವು ಹೇಳ್ತಾರೆ ರಂಬೆ ಹಿಡ್ಕೊಂಡಿರೋದು ವಿಶ್ವಾಸ. ಇಲ್ಲ, ರಂಬೆನ ಬಿಡೋದೇ ವಿಶ್ವಾಸ. ರಂಬೆನ ಬಿಟ್ಬಿಟ್ರೆ ದೇವ್ರು ಹೇಳ್ತಾರೆ, ಇವನು ಅದನ್ನು ಬಿಟ್ಬಿಟ್ಟ, ಇವನು ನನ್ನನ್ನೇ ನಂಬಿದ್ದಾನೆ, ಇವನು ಕೆಳಗೆ ಬೀಳ್ತಾ ಇದ್ದಾನೆ, ಇವನ ನಾನು ಕಾಪಾಡಬೇಕಂತ ಮುಂದೆ ಬಂದ್ಬಿಡ್ತಾರೆ. ಆಗ ಅವನು ಹೇಳ್ತಾನೆ, ಬೇರೆ ರಂಬೆನ ಇಟ್ಕೊಂಡಿದ್ದೀನಪ್ಪ, ನನಗೆ ನೀನು ಬೇಕು. ಹೌದಾ, ನಾನು ನಿನಗೆ ಬೇಕಾ? ಆಗ ರಂಬೆ ಬಿಟ್ಬಿಡು ಅಂತ ಹೇಳ್ತಾರೆ. ನಾನು ನಿನ್ಗೆ ಬೇಕಾದ್ರೆ ರಂಬೆ ಬಿಟ್ಬಿಡು. ರಂಬೆ ಬೇಕಾ? ನನ್ನ ಮರ್ತು ಬಿಡು ಅಂತಾರೆ. ಆಗ ನೀನು ದೇವ್ರು ಬೇಕು ಅಂದರೆ ಆ ಹಣನ ಬಿಡು. ನೀನು ಹಣವನ್ನು ದೇವರನ್ನು ಸೇವಿಸಲಾರವಿ. ಹಣ ಒಂದು ಯಜಮಾನ, ದೇವರೊಂದು ಯಜಮಾನ. ಯಾವ ಯಜಮಾನ ಈ ಆಗಸ್ಟ್ ತಿಂಗಳಲ್ಲಿ, ಯಾವ ಯಜಮಾನಿಗೆ ನೀವು ಪ್ರಯಾರಿಟೀಸ್ ಕೊಡ್ತೀರಾ ಇವತ್ತು? ಹೂ ಈಸ್ ಯುವರ್ ಮಾಸ್ಟರ್? ಇಸ್ ಇಟ್ ಅ ಗಾಡ್ ಆರ್ ಅ ಮ್ಯಾಮಮ್ ಮನಿ? ಯಾವುದು ನಿಮಗೆ ಯಜಮಾನ? ಈ ತಾಯಿಗೆ ಯಜಮಾನ ಅವತ್ತು ಅಲ್ಲಿವರೆಗಿದ್ದು ರೊಟ್ಟಿ ಒಂದೇನೆ. ಆದರೆ ರೊಟ್ಟಿಗಿಂತ ನಾಳೆ ಸಾಯ್ತಿಂದ ಗೊತ್ತಿದ್ದು ಕೂಡ ಒಂದು ವೇಳೆ ರೊಟ್ಟಿ ಕೊಟ್ಟು ನಾಳೆ ಮಾರನೇ ದಿನ ರೊಟ್ಟಿ ಇಲ್ಲ ಅಂದೇನು ಮಾಡಿರೋಳು? ರೊಟ್ಟಿ ಕೊಟ್ಟು ತಿನ್ಬಿಟ್ಲು. ಇನ್ನು ಇವಳಿಗೇನು ಇಲ್ಲ, ಮಾರನೇ ದಿನಕ್ಕೆ ಏನು ಇಲ್ಲ, ಮಾರನೇ ದಿನ ಸಾಯ್ಬೇಕಂತ ಹೇಳಿದಾಳೆ. ಆದರೆ ಫಸ್ಟ್ ಸೆನ್ಸು, ಫಸ್ಟ್ ಈಸ್ ದ ಬೆಸ್ಟ್ ಅಂತ ಹೇಳಿದಾಗೆ ಆ ಮೊದಲನೇದು ದೇವರ ಸೇವಕನಿಗೆ ಕೊಟ್ಟಿದ ತಕ್ಷಣ ದೇವರಲ್ಲಿಂದ ಆಕಾಶದಿಂದ ಆ ಪ್ರಸನ್ನತೆ ಕಳಿಸ್ಬಿಟ್ರು. ಆ ಪ್ರಸನ್ನತೆ ಏನಾಗುತ್ತೆ, ನಿನ್ನ ಮನೆಯ ಅಟ್ಮಾಸ್ಫಿಯರ್ಗಳನ್ನ ಅದು ಬದಲಾಯಿಸ್ತಾ ಹೋಗುತ್ತೆ. ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಹೇಳಿ ಆಮೇಲೆ. ಪ್ರಸನ್ನತೆ, ನನಗಿಂದು ಸಾಕಪ್ಪ. ಆಗ ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸಕ್ಕೆ ರೆಡಿಯಾಗಿದ್ದಾನೆ. ಯಾವ ಪರಿಸ್ಥಿತಿ? ಕಷ್ಟದಲ್ಲಿರೋ ಪರಿಸ್ಥಿತಿ, ದರಿದ್ರದ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ, ಸಾಲದ ಪರಿಸ್ಥಿತಿ, EMI ಕಟ್ಟಲ್ಲ ಅನ್ನೋಂಥ ಪರಿಸ್ಥಿತಿ. ಮಗಳೇ, ಇವತ್ತು EMI ಕಟ್ಟ ಎಷ್ಟೋ ಮಕ್ಕಳು ಲಾರಿ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಆಟೋ ಓಡಿಸೋರು, ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಓಡಿಸೋರು ಕೂತ್ಕೊಂಡು ವಾಕ್ಯಗಳು ಕೇಳ್ತಾ ಇದ್ದಾರೆ. ರೈಟ್ ಇನ್ ಏರ್ಪೋರ್ಟ್, ರೈಟ್ ಇನ್ ಬಸ್ ಸ್ಟ್ಯಾಂಡ್, ರೈಟ್ ಇನ್ ಆಲ್ ಕೈಂಡ್ ಆಫ್ ಸಿನಾರಿಯಸ್ ಪ್ಲೇಸಸ್ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಇದೇ ವಾರದಲ್ಲಿ, ಇದೇ ದಿನದಲ್ಲಿ, ನಾಳೆ ಎಷ್ಟು ಗಂಟೆಗೆ, ಇವತ್ತು ಎಷ್ಟು ಗಂಟೆಗೆ ನೋಡ್ತಾ ಇದ್ದೀರಾ? 12 ಗಂಟೆಗೆ ನೋಡ್ತಾ ಇದ್ದೀರಾ, ಕೆಲವು 2 ಗಂಟೆಗೆ ನೋಡ್ತಾ ಇದ್ದೀರಾ, ಕೆಲವು 4 ಗಂಟೆಗೆ ನೋಡ್ತಾ ಇದ್ದಾರೆ ಪ್ರೋಗ್ರಾಮ್. ನೀನೇ ನೋಡ್ತಾ ಇದೆಯಾ ಮಗ, ನೀನೇ ನೋಡ್ತಾ ಇದೆಯಾ? ನಾಳೆ 4 ಗಂಟೆಗೆ ನೀನು EMI ದುಡ್ಡು ವಾಪಸ್ ಬರುತ್ತೆ, ಕಟ್ಟುವಂಥ ದುಡ್ಡು ನಿಮಗೆ ರೆಡಿ ಆಗತ್ತೆ. ಭಯ ಪಡಬೇಡ, ನಾಳೆ ಇಷ್ಟೊತ್ತಿಗೆ ಒಂದು ದೊಡ್ಡ ಮಿರಕಲ್ ಆಗುತ್ತೆ ನಿಮ್ಮ ಮನೆಯೊಳಗೆ. ಈ ಆಗಸ್ಟ್ ತಿಂಗಳು ನಾನು ಹೇಳ್ತೇನೆ, ಸೂಪರ್ ನ್ಯಾಚುರಲ್ ಮಿರಕಲ್ಸ್ ಆಗುತ್ತೆ. ಸೂಪರ್ ಆಗಿ ಅಪ್ಪ ಕೆಲಸ ಮಾಡ್ತಾರೆ. ಆದರೆ ಸೂಪರ್ ಆಗೋ ಮುಂಚೆ ಅಪ್ಪನ ಹತ್ರ ಆ ಬೀಜ ತಂದು ನೀನು ಅಪ್ಪನ ಹತ್ರ ಪಾದಲ್ಲಿಡು. ಒಬೀಡಿಯನ್ಸ್ ಅಂದರೆ ಆ ಬೀಜ ತಂದಿಡಬೇಕು. ಅವಳು ಹೇಳ್ತಾಳೆ, ರೊಟ್ಟಿ ತರೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋ. ಹಂಗೆ ನನ್ನ ಮನೆಯಲ್ಲಿ ಮಡಿಕೆಯಲ್ಲಿ ಹಿಟ್ಟು ಮತ್ತು ಎಣ್ಣೆ ತುಂಬಿರಲಿ. ಹೌ ಕ್ಯಾನ್ ಬಿ ಇಟ್ಸ್ ಪಾಸಿಬಲ್? ಐ ಹ್ಯಾವ್ ಎ ಮ್ಯಾಂಗೋ ಸೀಡ್, ಐ ಡೋಂಟ್ ವಾಂಟ್ ಟು ಸೋ ಎನಿ ಸೀಡ್. ಹಾಗೆ ಮರ ಬಂದ್ಬಿಡ್ಲಿ, ಹಾಗೆ ದೊಡ್ಡ ದೊಡ್ಡ ಮರಗಳು ಆಗ್ಬಿಡ್ಲಿ, ಹಾಗೆ ದೊಡ್ಡ ದೊಡ್ಡ ಹಣ್ಣುಗಳಾಗಲಿ. ಅಪ್ಪ ಹೇಳ್ತಾರೆ, ಇಲ್ಲ, ಪ್ರಿನ್ಸಿಪಲ್, ನಿಯಮ, ನಿನ್ನ ಕೈಲಿರೋ ಬೀಜನ ಭೂಮಿಗೆ ಹಾಕು. ಆಗ ಭೂಮಿಗೆ ಹಾಕೋ ಬೀಜ ಗಿಡವಾಗಿ, ಮರವಾಗಿ, ಎಮ್ಮರವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಟ್ರ್ಯಾಕ್ಟರ್ ಲಾರಿ ಲೋಡಾಗಿ ತುಂಬಿಸ್ಕೊಂಡು ಹೋಗೋಕ್ಕೆ ಒಂದು ಬೀಜಕ್ಕೆ ಅಷ್ಟು ಕೆಪಾಸಿಟಿ ಇಟ್ಟಿರೋದಾದರೆ, ನೀನು ಕೊಡೋತಕ್ಕ ಬೀಜ ಈ ಆಗಸ್ಟ್ ತಿಂಗಳಲ್ಲಿ ಏನು ಸೇವೆಗೆ ಬೀಜ ಬಿತ್ತಕ್ಕೆ ಹೋಗ್ತೀರಾ, ಆ ಬೀಜವನ್ನು ದೇವರು ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ, ಮಗಳೇ, ಇವತ್ತು ನಮ್ಮ ಸಭೆಯಲ್ಲಿ ಕೋಟಿಗಟ್ಟಲೆ ಜನ ಆಶೀರ್ವಾದ ಪಡಿತಾ ಇದ್ದಾರೆ. ಕೆಲವ್ರಿಗೆ ಲಕ್ಷಗಟ್ಟಲೆ, ಕೆಲವ್ರಿಗೆ 1000 ಗಟ್ಟಲೆ. ಯಾಕಂದರೆ ಅವರವರ ಅಳತೆ ಪ್ರಕಾರ ಬೀಜ ಬಿತ್ತುತ್ತಾ ಇದ್ದಾರೆ. ಯಾವಾಗ ನಾನು ದೇವರ ಸನ್ಮಾನ ಮಾಡ್ತೀರಾ, ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲಿರುತ್ತೆ. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನಿಸೋನನ್ನ ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕಾರ ಮಾಡೋರು ನನಗಿಂದು ಸಾಕಪ್ಪ ನಿನ್ನ
ನನಗಿಂದು ಸಾಕಪ್ಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ಹೇಳ್ತಾರೆ, ಮಗಳೇ ನಿನ್ನ ಮನೆ ದೇವರ ಮನೆ ಆಗತ್ತೆ. ಏಸು ಬಂದ ಮನೆಯಲ್ಲಿ ಆನಂದವೋ ಆನಂದ. ಆ ಮನೆ ಏಸಪ್ಪ ಬಂದಿದ ತಕ್ಷಣ ಅದು ಮನೆ ಸ್ವರ್ಗ ಆಗತ್ತೆ. ಪ್ರವಾದಿ ಬಂದರೆ ಆ ಮನೆ ಸ್ವರ್ಗ ಆಗತ್ತೆ. ಎಷ್ಟೋ ಮನೆಗಳಿಗೆ ಹೋಗಿದ್ದೀನಿ. ಸುಮಾರು ವರ್ಷಗಳಿಂದ ಒಂದು ಮನೆಗೆ ಹೋಗಿದ್ದೆ, ದೊಡ್ಡ ಬಂಗ್ಲಾ. ಆ ಮನೆಗೆ ಕರೆದ್ರು ಪ್ರೇಯರ್ಗೆ. ಊಟ ಎಲ್ಲ ಆದಮೇಲೆ, ಅಪ್ಪ ಒಳ್ಳೆ ರೇಟಿಗೆ ಬರ್ಬೇಕು, ಇದಕ್ಕೆ ಪ್ರೇ ಮಾಡಿಪ್ಪ ಅಂತ ಹೇಳಿದ್ರು. ಯಾಕೆ ಮಾಡ್ತಿದ್ದೀರಾ? ಇಲ್ಲಪ್ಪ ತುಂಬ ನಮ್ಗೆ ಸಾಲ ಇದೆಯಪ್ಪ, ತುಂಬ ಕಷ್ಟದಲ್ಲಿದ್ದೀವಿ. ಯಾಕ್ರಿ ಸಾಲ ಯಾಕ್ರಿ ಇದಿಲ್ಲ ಹಿಂಗೆಲ್ಲ ಆಗೋಯ್ತು, ಇವ್ರಿಗೆಲ್ಲ ನಾವು ಉಪಕಾರ ಮಾಡೋಕ್ಕೆ ಸಾಲ ಆಗೋಯ್ತು. ಭಯಪಡಬೇಡಿ, ದೇವ್ರು ನಿಮಗೆ ಸಹಾಯ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಪ್ರೇ ಮಾಡಿಬಿಟ್ಟೆ. ನನ್ನ ಮನಸ್ಸೊಳಗೆ ಈ ಮನೆ ಇವ್ರಿಗೆ ಬೇಕು ಅಂತ ದೇವರ ಆತ್ಮ ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ, ಇದು ಮನೆ ಮಾರಬೇಕು, ಈ ದುಡ್ಡು ತೊಗೊಂಡು ಇನ್ನೊಬ್ರು ಸಾಲ ತೀರಿಸ್ಬೇಕು, ಅವ್ರು ತೀರಿಸ್ಬೇಕು ಅಂತ ಇದ್ದಾರೆ. ದೇವ್ರು ಹೇಳ್ತಾರೆ ಇದು ಇರಬೇಕು ಅಂತ ಹೇಳ್ತಾರೆ. ಆ ಕನ್ಫ್ಯೂಸಲ್ಲೇ ನಾನು ಪ್ರೇ ಮಾಡಿ ಬಂದ್ಬಿಟ್ಟೆ. ಆಮೇಲೆ ನಾನು ಹೊರದೇಶಕ್ಕೆ ಹೋಗಿ ಇವ್ರನ್ನ ಮರ್ತೇ ಬಿಟ್ಟೆ ನಾನು. ಸರಿ, ಆಮೇಲೆ ಒಂದು 5-6 ತಿಂಗಳಾದಮೇಲೆ ಇವ್ರ ಮನೆಗೆ ಹೋಗಿದ್ನಲ್ಲ, ಆ ಮನೆ ಎಲ್ಲಿರ್ಬೋದು ನೋಡೋಣ ಅಂತೇಳಿ ಹೋಗ್ತೀನಿ. ಮನೆ ಇರೋ ಜಾಗದಲ್ಲೇ ಇದೆ. ಮನೆ ಮುಂದ್ಗಡೆ ನಾನು ಯಾವ ಓನರ್ಗೆ ನಾನು ಪ್ರೇ ಮಾಡಿದ್ದೀನಿ, ಬಾಲ್ಕನಿಲಿ ಪೇಪರ್ ಓದ್ಕೊಂಡು ಕೂತಿದ್ದಾರೆ. ಎಲ್ಲ ದೇವ್ರೆ, ಇವರು ಮನೆ ಖಾಲಿ ಮಾಡಿ ಸಾಲ ತೀರಿಸ್ಬಿಟ್ಟು ಚಿಕ್ಕ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಕಾರಲ್ಲಿ ನೋಡಿದ ತಕ್ಷಣ ಒಂದೇ ಓಟ ಅವರೆಲ್ಲ, ಅಪ್ಪ ಪ್ರವಾದಿಗಳೇ, ಅಪ್ಪ ಬಂದಿದ್ದೀರಾ, ಎಲ್ಲ ಓಡ ಬರ್ಬಿಟ್ರು ನೋಡಿ. ಎಲ್ಲರಿಗೂ ಫೋನ್ ಮಾಡಿ ಕರೆಸ್ಬಿಡಿ. ಎಲ್ಲ ಮನೆ ಖಾಲಿ. ಅಪ್ಪ ನೀವೇನು ಹೇಳ್ತೀರಿ? 4ನೇ ದಿನದಲ್ಲಿ ನಮ್ಮ ಕೋರ್ಟ್ ಕೇಸೆಲ್ಲ ಇಶ್ಯೂ ಆಗಿತ್ತು. 4ನೇ ದಿನಕ್ಕೆ ನಮಗೆ ಕೋರ್ಟಿಂದ ಒಂದು ನೋಟಿಸ್ ಬಂದ್ಬಿಡ್ತು. ನೋಟಿಸ್ ನಾವು ನೋಡಿದ್ರೆ ನಿಮ್ಮ ಪ್ರಾಪರ್ಟಿಗಳೆಲ್ಲ ಇತ್ಯರ್ಥ ಆಗಿ ಕೋರ್ಟ್ ಬಂದು ಡಿಸ್ಮಿಸ್ ಮಾಡಿದೆ, ನಿಮ್ಮ ಪ್ರಾಪರ್ಟಿಗಳು ಹಂಚ್ಕೋಬೋದು ಅಂತ ನಮ್ಗೆ ಬಂದ್ಬಿಡ್ತು. ನಮ್ಮ ಒಬ್ಬೊಬ್ಬರಿಗೆ 13 ಕೋಟಿ ಬಂದ್ಬಿಡ್ತಪ್ಪ. 6 ಜನಕ್ಕೆ ಅದ್ಭುತವಾದ ಕಾರ್ಯ. 6 ಜನಕ್ಕೆ 13 ಕೋಟಿ ಅಂದರೆ ಎಷ್ಟು ಕೋಟಿ ಇರಬೇಕದು. ಇವಾಗ ಈ ಮನೆ ನಾವೇ ಇಟ್ಕೊಂಡಿದ್ದೀವಪ್ಪ. ಅವತ್ತು ನೀವೊಂದು ಮಾತು ಹೇಳಿದ್ರಿ, ಯಾಕೆ ಈ ಮನೆ ಖಾಲಿ ಮಾಡ್ತೀರಾ? ಈ ಮನೇಲೇ ದೇವ್ರಿಗೆ ನೀವು ಕೊಡ್ತಾರಲ್ವಾ? ಆದ್ರೆ ನಾವು ಹೇಳಿದ್ವಿ, ಆದರೆ ನಿಮ್ಗೆ ಆ ಕಾಣಿಕೆ ನಾವು ಕೊಟ್ಟ ಮೇಲಪ್ಪ, ಆಫ್ಟರ್ ವಿ ಸೋ ದಟ್ ಸೀಡ್ ವಿ ಕುಡ್ ಸಿ ಎ ಮೈಟಿ ಮಿರಕಲ್. ನೀವು ಬಂದಿಲ್ಲ ಅಂದಿದ್ರೆ, ಈ ಕಾಣಿಕೆ ಕೊಟ್ಟಿಲ್ಲ ಅಂದರೆ, ವಿ ಡೋಂಟ್ ನೋ ವೆದರ್ ವಿ ಗಾಟ್ ಆ ನೋಟಿಸ್ ನಮ್ಗೆ ಸಿಕ್ಕಿರುತ್ತೋ ಇಲ್ಲ, ನಮ್ಗೆ ಗೊತ್ತಿರಲಿಲ್ಲಪ್ಪ. ಆದರೆ ಅಲ್ಲಿ ಟೈಮ್ ಲೈನ್ ನೋಡಿ, ಅವ್ರು ಕೊಡೋಕ್ಕೂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗೋದಕ್ಕೂ ಒಂದೇ ಟೈಮ್ ಲೈನ್ ಬಂದ್ಬಿಡುತ್ತೆ ನೋಡಿ. ಆ ಟೈಮ್ ಲೈನ್. ಅದಕ್ಕೆ ಇವತ್ತು ನಾನು ಹೇಳ್ತೇನೆ, ಯಾರೆಲ್ಲ ಇವಾಗ ಆ ಗೂಗಲ್ ಪೇಲಿ ಕಾಣಿಕೆ ಬೀಜ ಬಿತ್ತೋಕೆ ಹೋಗ್ತೀರ, ಸ್ಟಾರ್ಟ್ ಮಾಡಿ ಬೀಜ ಬಿತ್ತೋಕ್ಕೆ. ಈಗಲೇ ಬರ್ತಾ ಇದೆ ಆ ಗೂಗಲ್ ಸ್ಕ್ಯಾನರ್ ಕೋಡ್ ಕಳಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ಯಾನರ್ ಕೋಡ್ ಕಳಕ್ಕೆ ಸ್ಟಾರ್ಟ್ ಮಾಡಿ. ದೇವರೇ, ನಮ್ಮ ಕಾರ್ಯಗಳಿದು ಆಗತ್ತೆ. ಅಪ್ಪ ಹೇಳ್ತಾ ಇದ್ದಾರೆ, ದೇವ್ರ ಆತ್ಮ ಹೇಳ್ತಾ ಇದ್ದಾರೆ, ಈ ಕೆಲಸ ಆಗತ್ತೆ. ದೇವ್ರ ಆತ್ಮಂದ ಏವಪಟ್ಟವ್ರು ಮಾತ್ರ ಮಾಡಿ ಕರ್ತನ ಕೆಲಸಗಳನ್ನ ಆಶೀರ್ವಾದ ಮಾಡ್ತಾರೆ. ಯಾವುದು ಸ್ವಂತ ಮನೆ, ನಿಮ್ಮ ಸ್ವಂತನೇ ಉಳಿಸ್ಕೊಳ್ತೀರಾ, ನಿಮ್ಮ ಸ್ವಂತ ಅಂಗಡಿ ಉಳಿಸ್ಕೊಳ್ತೀರಾ, ಸ್ವಂತ ಹೋಟ್ಲು ಉಳಿಸ್ಕೊಳ್ತೀರಾ, ನಿಮ್ಮ ಸ್ವಂತ ರೈಸ್ ಮಿಲ್ನ ಉಳಿಸ್ಕೊಳ್ತೀರಾ, ಭಯಪಡ್ಬಿಡಿ ಖಾನಾವಳಿಗಳು ಉಳಿಸ್ಕೊಳ್ತೀರಾ. ಯಾವುದು ನಿಮ್ಮನ್ನು ಕೈ ಬಿಟ್ಟು ಹೋಗಲ್ಲ. ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ಪ್ರಸನ್ನತೆ ಬಂದ್ಬಿಡ್ತು. ಅದಕ್ಕೆ ಭಕ್ತ ಹೇಳ್ತಾನೆ, ದೇವರೇ ನೀನು ಪ್ರಸನ್ನತೆ ಒಂದು ನನಗೆ ಸಾಕಪ್ಪ, ಅದೊಂದು ಸಾಕಪ್ಪ. ಆ ಪ್ರಸನ್ನತೆ ಹೊಂದಿದ್ರೆ ನಾನೆಲ್ಲವನ್ನ ಗೆದ್ದುಬಿಡ್ತೀನಿ ಸ್ವಾಮಿ. ಈ ಆಗಸ್ಟ್ ತಿಂಗಳಲ್ಲಿ 7 ತಿಂಗಳ ಕಾಲ ನೀವು ದೇವ್ರ ಪ್ರಸನ್ನತೆ ಹುಡುಕ್ತಾ ಇದ್ದಿರ್ಬೋದು ಮಗಳೇ. ಅದು 8ನೇ ತಿಂಗಳಲ್ಲಿ ಇಟ್ಸ್ ಎ ಮಂತ್ ಆಫ್ ಇಂಡಿಪೆಂಡೆನ್ಸ್ ಅಂತ ಇಂಡಿಯಾ ಸೆಲೆಬ್ರೇಟ್ ಮಾಡುತ್ತೆ. ನಾನು ಹೇಳ್ತೇನೆ, ಇಂಡಿಪೆಂಡೆನ್ಸ್ ಬರೀ ದೇಶಕ್ಕೆ ಮಾತ್ರ ಅಲ್ಲ, ದೇಹಕ್ಕೆ, ಆತ್ಮಕ್ಕೆ, ನಿಮ್ಮ ಪ್ರಾಣಕ್ಕೆ ದೇವರು ಆ ಸ್ವಾತಂತ್ರ್ಯ ಕೊಟ್ಟು ದೇವ್ರಿಗೆ ಆಶೀರ್ವಾದ ಮಾಡ್ತಾರೆ. ನೋ ದ ಟ್ರೂತ್ ಅಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಇನ್ ಡೀಡ್ ಅಂತ ಹೇಳುತ್ತಲ್ಲ. ಸತ್ಯನ ಅರಿಯಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ನೋಡಿ, ತಾಯಿ ಮಾಡಿದ್ಲು, ಆ ಹುಡುಗ ಮಾಡಿದ್ರು, ಆ ಮನೆಯವರು ಮಾಡಿದ್ರು. ಈ ಥರ ಎಷ್ಟು ಹೇಳ್ಕೊಂಡು ಹೋಗ್ಬೋದು, ನಾನು ಎಷ್ಟು ಹೇಳ್ಕೊಂಡು ಹೋಗ್ಬೋದು, ಸಮಯ ಇಲ್ಲ. ಆದರೆ ದೇವ್ರು ಖಂಡಿತ ಈ ಕೆಲಸ ಅವ್ರು ಆಶೀರ್ವಾದ ಮಾಡ್ತಾರೆ. 1ನೇ ತಾರೀಕು ಇವತ್ತು ವಾಕ್ಯ ಕೇಳ್ತಾ ಇದ್ದೀರಾ. ಇದೇ ಭಾನುವಾರ ಗ್ರೇಸ್ ಟವರ್ಸ್ಗೆ ಬರ್ತಾರೆ ಆರಾಧನೆಗೆ ಬಂದು ಭಾಗವಹಿಸಿ. ಅಪ್ಪ, ಈ ಕಾಣಿಕೆ ನನಗೆ ದೇವರು ಮಾತನಾಡಿದ್ದಾರೆ, ನಾನು ಕೊಡಬೇಕು. ಲಾಸ್ಟು ಮಂತು ಜುಲೈಯಲ್ಲಿ ಅಲ್ಲಿ ಫಸ್ಟ್ ಮಾತಾಡಬೇಕಾದ್ರೆ ಎಲ್ಲಿ ನಮ್ಮ ಕೊಳ್ಳೇಗಾಲ ಆ ಕಡೆಯಿಂದ ಯಾರೋ ಒಬ್ಬರು ಗುಂಡ್ಲುಪೇಟೆ ಅಲ್ಲಿಂದ ಒಂದು ದಂಪತಿಗಳು ಬಂದಿದ್ದಾರೆ. ದೇ ಆರ್ ರನ್ನಿಂಗ್ ಎ ರೈಸ್ ಮಿಲ್. ಅವ್ರ ರೈಸ್ ಮೇಲೆ ಕೆಳಗೆ ಹೋಗ್ಬಿಡಿತ್ತಂತೆ, ಏನು ವ್ಯಾಪಾರ ಆಗ್ತಿರಲಿಲ್ಲ. ನಮ್ಮ ಪ್ರಾರ್ಥನೆ ಕೇಳಿದ ಮೇಲೆ ಲಾರಿ ಗಟ್ಟಲೆ ರೈಸ್ಗಳು ಅವ್ರಿಗೆ ಬಂದು ರೈಸ್ ಮಿಲ್ಲಲ್ಲಿ ಕೆಲಸ ಆಯ್ತಂತೆ.
ಜುಲೈ ಫಸ್ಟ್ ವೀಕ್ ನೀವು ಮಾತಾಡಿದ ಮಾತು ನಮ್ಮ ಹೃದಯ ತಟ್ಬಿಡ್ತಪ್ಪ, ಎಬ್ಬಿಸ್ಬಿಡ್ತು. ನಾನು ಹೇಳ್ತೇನೆ, ಮಗಳೇ, ಇವತ್ತು ನಿಮ್ಮ ಮನೆಗಳನ್ನ ಪ್ಯಾಸ್ಕಲ್ ಅನ್ನೋರು ವಾಕ್ಯ ಕೇಳ್ತಾ ಇದ್ದೀರಾ. ನಿಮ್ಮ ರೈಸ್ ಮಿಲ್ ಮೇಲೆ ದೇವರ ಆಶೀರ್ವಾದ ತರ್ತಾ ಇದ್ದಾರೆ, ನಿಮ್ಮ ಮಗು ಮೇಲೆ ದೇವರ ಆಶೀರ್ವಾದ ತರ್ತಾ ಇದ್ದಾರೆ, ನಿಮ್ಮ ಕಣ್ಣಿನ ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಸುದರ್ಶನ್ ನಿಮ್ಮ ಮಗನನ್ನ ದೇವರ, ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆಯವರನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವರು ನಿಮ್ಮ ಮನೆ ಮೇಲೆ ಬ್ಲೆಸ್ಸಿಂಗ್ ಇಡ್ತಾ ಇದ್ದಾರೆ. ಬ್ರದರ್ ರವಿಕುಮಾರ್, ನಿಮ್ಮ ಕೈಗಳನ್ನು ಇವತ್ತು ಯಥೇಚ್ಛವಾಗಿ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ, ಭಯಪಡಬೇಡಿ. ಲಾವಣ್ಯ, ನಿಮ್ಮ ಕೈಗಳನ್ನ ದೇವರು ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ, ಭಯಪಡಬೇಡಿ. ರೋಹಿಣಿ ಅವರೇ, ನಿಮ್ಮ ಕೈಗಳನ್ನ ದೇವರತ್ತು ಆಶೀರ್ವಾದ ಮಾಡ್ತಾರೆ. ಶಶಿಕಲಾ ಅವರೇ, ನಿಮ್ಮ ಮನೆಯನ್ನು ದೇವರತ್ತು ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ, ಭಯಪಡಬೇಡಿ. ನೇತ್ರ ಅವರೇ, ಕರ್ತ ನಿಮ್ಮ ಕೈಗಳನ್ನ ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನ ಅವರು ಅಭಿವೃದ್ಧಿ ಮಾಡ್ತಾರೆ, ಭಯಪಡಬೇಡಿ. ಶತ್ರುಗಳು ನಿಮಗೆ 100 ಜನ ಬಂದು ನಿಂತ್ಕೋಬೋದು, 100 ಜನದ ಮುಂದೆ 1000 ಜನರಾಗಿ ಎದ್ದು ನಿಲ್ಲೋ ಹಾಗೆ ನಿಮ್ಮನ್ನ ಮೇಲೆ ಎತ್ತಕ್ಕೆ ದೇವರು ತರ್ತಾರೆ ಅಂತ ಹೇಳ್ತಿದ್ದಾರೆ, ಭಯಪಡಬೇಡಿ. ಇವತ್ತು ಯಾರೆಲ್ಲ ವಾಕ್ಯಗಳು ಕೇಳ್ತಾ ಇದ್ದೀರಾ, ಕೇಳುವಂಥ ಒಬ್ಬೊಬ್ಬರ ಮನೆ ಮೇಲೆ ದೇವರು, ರಾಜಣ್ಣ ಅನ್ನೋರ ಮನೆ ಮೇಲೆ ದೇವರ ಆಶೀರ್ವಾದ ಇಳಿತಾ ಇದೆ. ಡಾನಿಯಲ್ ಅನ್ನೋರ ಮೇಲೆ ಇವತ್ತು ಆಶೀರ್ವಾದ ಇಳಿತಾ ಇದೆ. ದೇವ್ರು ನಿಮ್ಮ ಮನೆಯನ್ನು ಬ್ಲೆಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವ್ರು ನಿಮ್ಮ ಮನೆಯೊಳಗೆ ಬ್ಲೆಸ್ಸಿಂಗ್ ತರ್ತಾ ಇದ್ದಾರೆ. ಬ್ರದರ್ ಪೀಟರ್, ನಿಮ್ಮ ಮನೆಯೊಳಗೆ ದೇವರ ಆಶೀರ್ವಾದ ತರ್ತಾ ಇದ್ದಾರೆ. ಮುತ್ತಯ್ಯ, ನಿಮ್ಮ ಮನೆ ಮೇಲೆ ಆಶೀರ್ವಾದ ತರ್ತಾ ಇದ್ದಾರೆ. ಅಮ್ಮಣ್ಣಿಯವರ ತಾಯಿಯವರ ಮೇಲೆ ನಿಮ್ಮ ಆಶೀರ್ವಾದ ದೇವರು ತೊಗೊಂಬರ್ತಾ ಇದ್ದಾರೆ. ಸುಬ್ಬಮ್ಮ, ನಿಮ್ಮ ಮನೆ ಮೇಲೆ ಆಶೀರ್ವಾದ ತರ್ತಾ ಇದ್ದಾರೆ, ಭಯಪಡಬೇಡಿ. ಇವತ್ತು ನೀವು ಕಡಿಮೆ ಅಲ್ಪರಾಗಿದ್ದರೂ ಕೂಡ ನಿಮ್ಮ ಮನೆ ವೃದ್ಧಿ ಆಗುತ್ತೆ. ಎದುವೆ ಮನೆ ಅವರ ಆಶೀರ್ವಾದ, ಆ ರೊಟ್ಟಿ ತಂದ ಮೇಲೆ ಆ ರೊಟ್ಟಿ ಎತ್ಕೊಂಡು ಪ್ರೇ ಮಾಡ್ತಾನೆ. ದೇವರೇ, ಇದು ಜಡಿದು ಅಳ್ಳಾಡಿಸಿ ಒಡಿಸುವ ಹಾಗೆ ಇದನ್ನು ಅಭಿವೃದ್ಧಿ ಮಾಡಂತೇಳಿ ಮುರಿಬೇಕಾದ್ರೆ ಆ ಮನೆಯೊಳಗೆ ಆಶೀರ್ವಾದ ಆರಂಭ ಆಯಿತು. ವಾಕ್ಯ ಹೇಳತ್ತೆ, ಬರಗಾಲ ಮುಗಿಯೋವರೆಗೂ ಆಳ ಮನೆಯಲ್ಲಿ ಮಡಿಕೆಯಲ್ಲಿ ಹಿಟ್ಟು ಕಮ್ಮಿ ಆಗಲಿಲ್ಲ. ಮೊಗೆಗ ಇಟ್ ಸೇಸ್ ಓನ್ಲಿ 3.5 years. ಇಫ್ ದಟ್ ಫ್ಯಾಮಿನ್ ವಾಸ್ ಇನ್ಕ್ರೀಸ್ ಈವನ್ ಟು 10 years, 10 ವರ್ಷ ಇನ್ಕ್ರೀಸ್ ಆಗಿದ್ರು ಕೂಡ ಮಡಿಕೆಯಲ್ಲಿ 10 ವರ್ಷ ಕೂಡ ಇಟ್ಟು ಹೋಗ್ತಾ ಇದ್ದಿರತ್ತೆ. ಯಾಕಂದರೆ ಪ್ರಸನ್ನತೆ ಬಂದ್ಬಿಟ್ಟಿದೆ, ದೇವರ ಸೇವಕರು ಬಂದಿದ್ದಾರೆ. ಇವತ್ತು ಈ ವಾಕ್ಯ ಕೇಳುವಂಥ ಮಗಳೇ, ಮಗನೇ, ನೀವು ಈ ವಾಕ್ಯನ ಕೇಳ್ತಾ ಇದ್ದೀರಾ, ನಿಮ್ಮ ಮನೆ ನಿಶ್ಚಯವಾಗಲು ದೊಡ್ಡ ಆಶೀರ್ವಾದ ತಗೊಂಬರುತ್ತೆ, ಅನುಮಾನ ಇಲ್ಲ. ಲ್ಯಾಬ್ ಮಾಡಿಸ್ತಿರುವಂಥ ಕೆಲವು ವ್ಯಕ್ತಿಗಳು ಇವತ್ತು ನಾನು ನೋಡ್ತಾ ಇದ್ದೇನೆ, ಲ್ಯಾಬ್ ಮಾಡಿಸ್ತಿರುವಂಥ ಮಕ್ಕಳ ಮೇಲೆ ಅನೇಕ ವ್ಯಾಪಾರದಲ್ಲಿ ಕಮ್ಮಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಎಲ್ಲ ಲ್ಯಾಬ್ರೇಟರಿಗಳನ್ನ ದೇವ್ರು ಬ್ಲೆಸ್ ಮಾಡಿ, ಡ್ರೈ ಕ್ಲೀನ್ ಮಾಡತಕ್ಕಂಥ ಕುಟುಂಬಗಳ ಮೇಲೆ ದೇವರು ಆಶೀರ್ವಾದ ತರ್ತಾ ಇದ್ದಾರೆ, ಬ್ಲೆಸ್ಸಿಂಗ್ ಆಗುತ್ತೆ. ವೆಜಿಟೇಬಲ್ ಹೋಲ್ಸೇಲ್ ಮಾಡತಕ್ಕಂಥ ವೆಜಿಟೇಬಲ್ ಮಾಡೋರು ಅನೇಕ ಲಕ್ಷ ಸಾಲ ಮಾಡಿ ಕೂತ್ಕೊಂಡಿದ್ದೀರಾ, ಭಯಪಡಬೇಡಿ. ಆ ವೆಜಿಟೇಬಲ್ ಡಿಪಾರ್ಟ್ಮೆಂಟ್ ದೇವ್ರು ಬ್ಲೆಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ಡಾಬಾಗಳು ಓಪನ್ ಮಾಡ್ತಾ ಇದ್ದೀರಾ, ಆ ಡಾಬಾ ಓಪನ್ ಮಾಡಿ ಅನೇಕರಲ್ಲಿ ಬಂದು ಊಟ ಮಾಡ್ತಾರೆ. ಅದು ನಮಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಭಯಪಡ್ತಾ ಇದ್ದೀರಾ, ಭಯಪಡಬೇಡಿ. ನಿಮ್ಮ ಎಲ್ಲ ದುಡ್ಡು ವಾಪಸ್ ಬರುತ್ತೆ, ಬ್ಲೆಸ್ಸಿಂಗ್ ಆಗುತ್ತೆ. ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ಮದುವೆ ಸಂಬಂಧಗಳು ಕಟ್ಟಲ್ಪಡುತ್ತೆ. ಅನೇಕ ಬಂಜೆಗಳು ಗರ್ಭವತಿಗಳಾಗ್ತೀರಾ. ಅನೇಕ ಗರ್ಭಗಳಿರತಕ್ಕಂಥ ಎಲ್ಲ ವಿಧದ ಪ್ರಾಬ್ಲಮ್ಸ್ಗಳು ಏನೆಲ್ಲ ಇಂಡಿಕೇಶನ್ ಡಾಕ್ಟ್ರ್ ಹೇಳಿದ್ದಾರೆ, ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಪ್ಪ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಫಾದರ್. ರಾಜಕೀಯದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಗಳಾಗಿ. ನಿಮ್ಮ ಮನೆಗಳಲ್ಲಿ ಅನೇಕ ಹೋರಾಟಗಳು ನಡೀತಾ ಇದೆ, ವಾಮಾಚಾರಗಳು ನಡೀತಾ ಇದೆ. ದೇವರು ಅವುಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಯಾಕೆ? ನೀವು ದೇವರಿಗೆ ಸಮರ್ಪಣೆ ಮಾಡಿ ಬನ್ನಿ, ಕರ್ತರು ನಿಮ್ಮ ಕೈಗಳನ್ನು ಅವ್ರ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ಹೀಗೆ ದೇವರು ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಇಟ್ಟಂಥ ಹಿಟ್ಟು ತೀರಲಿಲ್ಲ, ಮೋಗಿಲಿದ್ದಂಥ ಎಣ್ಣೆಯು ಮುಗಿದು ಹೋಗಲೇ ಇಲ್ಲ. ಇನ್ನು ನಿನ್ನ ಮನೆಯೊಳಗೆ ಪ್ರಸನ್ನತೆ ಬಂದ್ಬಿಟ್ರೆ ಇನ್ನು ಹೋಗೋದೇ ಇಲ್ಲ. ಎಷ್ಟೋ ಮನೆಗಳನ್ನ ಕಾಲಿಟ್ಟಿದ್ದೀನಿ, ಅವ್ರು ಹೇಳ್ತಾರೆ, ಪಾಸ್ಟ್ರಪ್ಪ ಮನೆಯೊಳಗೆ ಕಾಲಿಟ್ಟ ಮೇಲೆ ನಮ್ಮ ಮನೆಯಲ್ಲಿ ಆ ದರಿದ್ರನೇ ಇಲ್ಲ, ಆ ಬಡತನನೇ ಇಲ್ಲ. ಎಷ್ಟೋ ಮಕ್ಕಳಿಗೆ ತಿಂಗಳಿಗೆ ಒಂದು ಸತಿ ನಾವು ಒಂದು 15 ಕುಟುಂಬಗಳಿಗೆ ಅಕ್ಕಿ ಫುಡ್ ಬ್ಯಾಂಕ್ ಅಂತ ಮಾಡಿದ್ದೀವಿ. ಆ ಫುಡ್ ಬ್ಯಾಂಕ್ನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಆ ಮಕ್ಕಳಿಗೆಲ್ಲ. ಆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ತೊಗೊಂಡೋದವ್ರು ಹೇಳ್ತಾರೆ, ಅಪ್ಪ ಈ ನಿಮ್ಮ ಕೈಯಿಂದ ಬಂದ ಈ ಅಕ್ಕಿ ನಾವು ತೊಗೊಂಡು ಇಟ್ಟ ಮೇಲೆ ನಮ್ಮ ಮನೆಯಲ್ಲಿ ಅಕ್ಕಿ ಆಗಲಿ ಎಣ್ಣೆ ಆಗಲಿ ಅದು ಕಮ್ಮಿ ಆಗಲೇ ಇಲ್ಲ ಅಂತ ಹೇಳ್ತಾರೆ.
ಸೇವಕರಿಂದ ಬರೋದು ವಿಶೇಷವಾದದ್ದು. ವರ್ಷಕ್ಕೊಂದು ಸತಿ ನಾನು 1ನೇ ತಾರೀಕು ಇಡೀ ನನ್ನ ಸಭೆ ಮಕ್ಕಳಿಗೆ 100 ರೂಪಾಯಿ ನೋಟು, 50 ರೂಪಾಯಿ ನೋಟು, 20 ರೂಪಾಯಿ ನೋಟು ಎಲ್ಲ ಹೊಸ ಹೊಸ ನೋಟುಗಳನ್ನ ಅವ್ರಿಗೆ ಕೊಡ್ತೀನಿ ನಾನು. ದಟ್ ಈಸ್ ಅ ಸೀಡ್ ಐ ಸೋ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಸೈಂಟ್ಸ್. ಗಾಡ್ ಟಾಟ್ ಮೀ ಹೌ ಟು ಸೋ ದಟ್ ಸೀಡ್. ಹೋಗೋ ಕಡೆ ಎಲ್ಲ ಕೊಡ್ಕೊಂಬರ್ತೀವಿ, ಬಂಡಾಗ ನಾವು ಕೊಟ್ಬಿಡ್ತೀವಿ. ಅದನ್ನು ತಗೊಂಡು ಹೋದ್ರೆ ಏನು ಮಾಡ್ತಾರೆ ಗೊತ್ತಾ? ಹೇಳ್ತಾರೆ, ಅಪ್ಪ ನೀವು ಕೊಟ್ಟ ಮೇಲೆ ಹಣನೇ ಕಮ್ಮಿ ಆಗ್ತಾ ಇಲ್ಲಪ್ಪ, ಕೊರತೆ ಇರೋದು. ಸಂಬಳ ತಗೊಂಡು 30 ದಿನಕ್ಕೆ 15 ದಿನಕ್ಕೆಲ್ಲ ಕೊರತೆ ಆಗ್ತಿರತ್ತು. ಆದರೆ ಇವತ್ತು ನಮ್ಮ ಕೊರತೆನೇ ಹಣದಲ್ಲಿ ನಾವು ಅಭಿವೃದ್ಧಿ ಆಗಿದ್ದೇವೆ. ಯಾಕಂದರೆ ವಾಕ್ಯ ಕೇಳ್ತಾ ಕೇಳ್ತಾ ಸಂಜೆ ಮಂಜುಷ ಪೆಟ್ಟಿಗೆ ಆರಾಧನೆ, ಅಲ್ಲಿ ಕೂತ್ಕೊಂಡು ನೆಲದಲ್ಲಿ ಮೇಲೆ ಕೂತ್ಕೊಂಡು ಆರಾಧನೆ ಮಾಡ್ತೀವಿ. ಇದೆಲ್ಲ ಯಾಕೆ ಹೇಳ್ತೇನೆ? ಈ ಆಗಸ್ಟ್ ತಿಂಗಳು ಸೂಪರ್ ನ್ಯಾಚುರಲ್ ಮಿರಕಲ್ಲು ಆಗುತ್ತೆ ನಿಮ್ಮ ಮನೆಗಳಲ್ಲಿ. ನೀವು ಭಯಪಡಬೇಡಿ, ನೀವು ಒಪ್ಪಿಸ್ಕೊಡಿ ಸಾಕಷ್ಟೇ. ಒಪ್ಪಿಸ್ಕೊಟ್ಟು ವಿಧಿಯರಾದರೆ ಏನರ್ಥ? ನೀವು ಕೊಡ್ತೀರಾ ಅಂತ ಅರ್ಥ. ಆಗ ನಾನು ಈ ವಾರ ಎದುರು ನೋಡ್ತೇನೆ, ಯಾರೆಲ್ಲ ವಾಕ್ಯಗಳು ಕೇಳ್ತಾ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ. ಈ ಬೆಳೆ ಕಾಣಿಕೆ ಹಬ್ಬಗಳನ್ನ ಆಚರಿಸ್ತಾ ಇದ್ದೇವೆ. ನಿಮ್ಮ ಕಾಣಿಗಳನ್ನ ಇಟ್ಕೊಂಡು ಈ ಮೊದಲನೇ ಭಾನುವಾರ ನೀವೆಲ್ಲ ಬನ್ನಿ, ನಿಮಗಾಗಿ ನಾನು ಕಾದಿರ್ತೇನೆ. ಶನಿವಾರ ಭಾನುವಾರ 2 ದಿನ ದೇವರ ಹಾಲಿಂದ ಇಡ್ತೇನೆ, ನಾನು ಸೃಷ್ಟಿಡ್ತೇವೆ. ಖಂಡಿತ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಕ್ಕೆ ಹೋಗ್ತೇನೆ. ನಿಮಗೋಸ್ಕರ ವಿಶೇಷವಾದ ಪ್ರಾರ್ಥನೆ ನಾನು ಮಾಡಕ್ಕೆ ಹೋಗ್ತೇನೆ. ಹೀಗೆ ಎಲಿಯ ಆ ಮನೆಯೊಳಗೆ ಕಾಲಿಟ್ಟ ಮೇಲೆ ವಿಧವೆಯ ಮನೆಯಲ್ಲಿ ಇನ್ನು ರೊಟ್ಟಿಯ ಕೊರತೆ ಕಾಣಲಿಲ್ಲ, ಎಣ್ಣೆಯ ಕೊರತೆ ಕಾಣಲಿಲ್ಲ. ಯೆಹೋವನು ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸಿ, ಇಸ್ರಾಯೇಲ್ ದೇವರು ಸಿಯೋನಿಂದ ನಿನ್ನ ಆಶೀರ್ವಾದ ಮಾಡಿ ಅಂತ ಹೇಳಿದ ಪ್ರಕಾರ ಈ ತಾಯಿ ಮನೆ ಆಶೀರ್ವಾದ ಹೊಂದ್ಬಿಡ್ತು. ಇವತ್ತು ನಾನು ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಅನೇಕ ಮಕ್ಕಳ ದೇವರು ಮುಟ್ತಾ ಇದ್ದಾರೆ, ಅನೇಕ ಮನೆಗಳನ್ನ ಮುಟ್ತಾ ಇದ್ದಾರೆ. ಅನೇಕ ಮನೆಗಳ ಮುಂದೆ ದೇವದೂತರುಗಳು ನಿಂತಿದ್ದಾರೆ. ನಿಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು. ಇವತ್ತು ಮನೇಲಿ ಕೂತ್ಕೊಂಡು ಕೆಲವು ಹೆಣ್ಮಕ್ಳು ಅಳ್ತಾ ಇದ್ದೀರಾ, ಇವತ್ತು ಅಳ್ತಾ ಇದ್ದೀರಾ. 12 ಗಂಟೆಗೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಾಳೆ 12 ಗಂಟೆಗೆ ನಿಮ್ಮ ಮನೆಯಲ್ಲಿ ಒಂದು ಅದ್ಭುತ ಆಗಿರುತ್ತೆ. ಈ 12 ಗಂಟೆಗೆ ದುಃಖಪಟ್ಟು ವೇದನೆ ಪಟ್ಟು ಜಗಳ ಆಡ್ತಾ ಇದ್ದೀರಾ. ನಾಳೆ ಯಾರ ಜೊತೆ ಜಗಳ ಆಡಿದ್ದೀರಾ, ನಾಳೆ ಅದೇ ಟೈಮ್ಗೆ ನೀವಿಬ್ಬರು ಒಂದಾಗಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀರಾ. ಇದು ಪ್ರವಾದನೆ. ನಾ ಹೇಳ್ತಾ ಇದ್ದಾನೆ, ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಆಗತ್ತೆ. ಲ್ಯಾಂಡ್ ವಿಷಯದಲ್ಲಿ ಡಿಸ್ಪ್ಯೂಟ್ಗಳು, ತೋಟದ ವಿಷಯದಲ್ಲಿ ಡಿಸ್ಪ್ಯೂಟ್ಗಳು, ಅದನ್ನು ಬಿಟ್ಕೊಟ್ಬಿಡಿ ದೇವ್ರ ಪಾದದಲ್ಲಿ. ಅಪ್ಪ ನಿಮ್ಮ ಪಾದಕ್ಕೆ ಒಪ್ಪಿಸ್ಕೊಡ್ತೇನೆ. ಈ ಆಗಸ್ಟ್ ತಿಂಗಳು ನಮಗಾಗಿ ನೀನು ಯುದ್ಧ ಮಾಡೋದಕ್ಕಾಗಿ ಸ್ತೋತ್ರ. ಅಂದರೆ ಅವರ ಪ್ರಸನ್ನತೆ ಯಾವಾಗ ನಮ್ಮ ಜೀವನದಲ್ಲಿ ಬಂದ್ಬಿಡತ್ತೆ. ನಾನು ಹೇಳ್ತೇನೆ, ದೇವರ ಪ್ರಸನ್ನತೆ ಈ ಆಗಸ್ಟ್ ತಿಂಗಳಲ್ಲಿ ಅವ್ರ ಪ್ರಸನ್ನತೆ ಕೇಳಿ ಸಾಕಪ್ಪ, ಸಾಕಪ್ಪ. ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ನಿನ್ನ ಅಪ್ಪ ದೇವರೇ ಪ್ರಸನ್ನತೆ ನನಗಿಂದು ಸಾಕಪ್ಪ. ಹಲ್ಲೆಲೂಯಾ. ಈ ಪ್ರಸನ್ನತೆ ನಿಮ್ಮ ಮನೆಯೊಳಗೆ ಮುಂದುವರಿಲಿ. ಕರ್ತನ ನಿಮ್ಮ ಮನೆಗಳನ್ನು ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಆಶೀರ್ವಾದ ಮಾಡಕ್ಕೆ ಹೋಗ್ತಾನೆ. ನಿಮಗೋಸ್ಕರ ನಾನು ಒಂದು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇನೆ. ಉನ್ನತದಲ್ಲಿ ವಾಸ ಮಾಡತಕ್ಕಂಥ ಪರಲೋಕದ ಪವಿತ್ರ ತಂದೆ, ಈ ಅದ್ಭುತವಾದ ಪರಿಶುದ್ಧ ಸಮಯದಲ್ಲಿ ಈ ಆಗಸ್ಟ್ ತಿಂಗಳನ್ನು ನಿಮ್ಮ ಕರೆಗಳಿಗೆ ಅರ್ಪಿಸ್ತಾ ಇದ್ದೇನಪ್ಪ. ಈ ತಿಂಗಳಲ್ಲಿ ಅಪ್ಪ ನಮಗೆ ಎದ್ದು ಬರುವಂಥ ಎಲ್ಲ ಅಪ್ಪ ತಂದೆ ಕೇಡುಗಳಾಗಲಿ, ವೈರತ್ವಗಳಾಗಲಿ, ಅಂಧಕಾರಗಳಾಗಲಿ, ವ್ಯಾಧಿಗಳಾಗಲಿ ಯೇಸು ನಾಮದ ಗದರಿಸಿ ಪಾತಾಳಕ್ಕಾಗ್ತಿದ್ದೇನಪ್ಪ. ಈ ತಿಂಗಳೆಲ್ಲ ನಿನ್ನ ಮಕ್ಕಳ ಮೇಲೆ ಅಪ್ಪ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೇಲೆ ನಿನ್ನ ಆಶೀರ್ವಾದ ಇಳಿಯಲ್ಪಡಲಿ ಸ್ವಾಮಿ. ಹೊರದೇಶದಲ್ಲಿರುವಂಥ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಇಳಿಯಲ್ಪಡಲಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಪ್ಪ ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲೆ ಅಪ್ಪ
ಅದ್ಭುತವಾಗಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಸುಸನ್ನ ಅನ್ನುವಂಥ ತಾಯಿ ವಾಕ್ಯ ಕೇಳ್ತಾ ಇದ್ದೀರಾ. ಯೇಸು ನಾಮದಲ್ಲಿ ಅವರ ಮನೆ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಬರಲಿ ಅಪ್ಪ. ದೇವರ ಶಕ್ತಿ ಅಪ್ಪ. ಫೆರ್ನಾಂಡಿಸ್ ಅವರ ಮನೆ ಮೇಲಿರುವಂಥ ಎಲ್ಲ ತಡೆಗಳು ತೆಗೆದಾಕಪ್ಪ. ಯೇಸು ನಾಮದಲ್ಲಿ ವೈಲೆಟ್ ಅಪ್ಪ ಇವರ ಮನೆ ಮೇಲಿರುವಂಥ ಎಲ್ಲ ದೋಷಗಳಪ್ಪ ತೆಗೆದಾಕಪ್ಪ. ದೇವ್ರ ಸಿಸ್ಟರ್ ಆನಾ ಅಪ್ಪ ನಿಮ್ಮ ಮಗಳ ಮೇಲೆ ಇರತಕ್ಕಂಥ ಎಲ್ಲ ತಡೆಗಳು ಇವತ್ತು ತೆಗೆದಾಕ ಸ್ವಾಮಿ. ಯೇಸು ನಾಮದಲ್ಲಿ ಅಪ್ಪ ಒಬ್ಬೊಬ್ಬರ ಮನೆ ಮೇಲೆ ಬ್ಲೆಸ್ಸಿಂಗ್ಗಳು ಇಳಿಯಲ್ಲಪ್ಪ. ಎಸ್ತೇರ್ ಕುಮಾರಿ ಅಪ್ಪ, ಎಸ್ತೇರ್ ಕುಮಾರಿ ಇವರ ಮನೆ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಬರಲಿ ಸ್ವಾಮಿ. ಯೇಸು ನಾಮದಲ್ಲಿ ಅವರ ಮನೆ ಮೇಲೆ ಇರುವಂಥ ಎಲ್ಲ ತಡೆಗಳು ನಿಗಲ್ಪಡ್ಲಪ್ಪ. ವರ್ಧಮಾನ್ ದೇವರು ವರ್ಧಮಾನ್ ಅಂತ ಮಗನ ಮುಟ್ತಿದ್ದೀರಪ್ಪ. ರಾಜಕುಮಾರ್ ದೇವರು ನಿಮ್ಮ ಮನೆ ಮೇಲೆ ಬ್ಲೆಸ್ಸಿಂಗ್ ಆಗ್ತಾ ಇದ್ದೀರಾ. ಸಿಸ್ಟರ್ ಭವ್ಯ ಅವರೇ ದೇವರು ನಿಮ್ಮ ಕೈ ಕೆಲಸಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇದುವರೆಗೆ ಬರದೇ ಇರುವ ಹಣಕಾಸುಗಳು ಯೇಸು ನಾಮದಲ್ಲಿ ಕಿತ್ಕೊಂಡು ಹೊರಗಡೆ ಬರುತ್ತೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ದೇವರ ಆಶೀರ್ವಾದ ಅವರ ಮನೆಗಳ ಮೇಲೆ ಬರಲಿ ಸ್ವಾಮಿ. ಅಪ್ಪ ದೇವರ ಶಕ್ತಿ ಒಂದೊಂದು ಕುಟುಂಬಗಳು ಇವತ್ತು ವಾಕ್ಯಗಳು ಕೇಳುವಂಥ ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ಅದ್ಭುತವಾಗಿ ಇಳಿಯಲ್ಪಡಲಿ ಸ್ವಾಮಿ. ಮೀನಾಕ್ಷಿ ಅಪ್ಪ ಈ ತಾಯಿ ಮೀನಾಕ್ಷಿ ಅವರ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಇಳಿದು ಬರಲಿ ಸ್ವಾಮಿ. ಅಲೆಕ್ಸಾಂಡರ್ ಅಪ್ಪ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಬೆದ ನವೀನ್ ಕುಮಾರ್ ಅವರ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಇರಲಿ ಅಪ್ಪ. ಬೆದ ಮಂಜುನಾಥ್ ಅಪ್ಪ ಮಗನ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಬರಲಿ ಅಪ್ಪ. ವತ್ಸಲ ಈ ಮಗಳ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರ ಮನೆಗಳ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳು ಉಂಟಾಗಲಪ್ಪ. ಅಪ್ಪ ಸೇವೆ ಮಾಡತಕ್ಕ ಎಲ್ಲ ಸೇವಕರುಗಳ ಮೇಲೆ ನಿಮ್ಮ ಆಶೀರ್ವಾದಗಳು, ಗ್ರಾಮಾಂತರ ಸೇವೆಗಳು, ಹಳ್ಳಿ ಸೇವೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಆ ಮನೆಗಳಲ್ಲಿರುವಂಥ ಎಲ್ಲ ದರಿದ್ರ ಎಲ್ಲ ಬಡತನಗಳು ತೆಗೆದಾಕು ಸ್ವಾಮಿ. ಅದ್ಭುತವಾದ ಕಾರ್ಯ ನಿನ್ನ ಮಕ್ಕಳ ಮೇಲೆ ಉಂಟಾಗಲಿ ಸ್ವಾಮಿ. ಮಾರುತಿ ಅಪ್ಪ ಮಗನನ್ನು ಆಶೀರ್ವಾದ ಮಾಡು. ಇವರ ಮನೆ ಮೇಲೆ ಅಂತ ಎಲ್ಲ ತಡೆಗಳು ತೆಗೆದು ಅಪ್ಪ ನಿಮ್ಮ ಕೃಪೆ ಇಳಿದು ಬರುವಂತೆ ಸಹಾಯ ಮಾಡಪ್ಪ. ವರಪ್ರಸಾದ್ ಇವರ ಮನೆ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಗಳು ಬರಲಿ ಸ್ವಾಮಿ. ಹಾಸಿಗೆ ಮೇಲೆ ಮಲಗಿರುವ ಎಲ್ಲ ತಡೆಗಳಪ್ಪ ಅವರಿಂದ ತೆಗೆದಾಕು ಸ್ವಾಮಿ. ನಿನ್ನ ಬಿಡುಗಡೆ ಅವರ ಮೇಲೆ ಉಂಟಾಗೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ವೃದ್ಧಿ ಮಾಡಪ್ಪ. ಶ್ರೀನಾಥ್ ಈ ಮಗನನ್ನು ಬ್ಲೆಸ್ ಮಾಡಪ್ಪ. ಇವರ ಕೈ ಇಟ್ಟು ಮಾಡುವ ಎಲ್ಲ ವಿಧದ ಸೇವೆಗಳಲ್ಲಿ ನಿನ್ನ ಕೃಪೆ ಇಳಿದು ಹೋಗಲಿ ಸ್ವಾಮಿ. ಅಭಿವೃದ್ಧಿ ಆಶೀರ್ವಾದಗಳು ಉಂಟಾಗಲಿ ಸ್ವಾಮಿ. ಸಿಸ್ಟರ್ ದಿವ್ಯಾ ದೇವರ ಸೇವೆ ಮಾಡ್ತಾ ಇದ್ದೀರಾ. ದಿವ್ಯಾ ದೇವರ ಬೆಳಕು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಅದ್ಭುತವಾದ ಕಾರ್ಯ ನಿಮ್ಮ ಮೂಲಕ ದೇವರು ಜರುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಡುಗಡೆಗೊಳಿಸಿ ಅಪ್ಪ. ಫಿಲೋಮಿನಾ ದೇವರು ನಿಮ್ಮ ಕೆಲಸಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯುವರ್ ಮಿನಿಸ್ಟ್ರಿ. ಡು ನಾಟ್ ಬಿ ವರಿಡ್. ಗಾಡ್ ಇಸ್ ಪ್ರಿಪೇರಿಂಗ್. ನಿಮಗಾಗಿ ಉನ್ನತವಾದ ಆಶೀರ್ವಾದ ಆಯತಪಡಿಸಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಪ್ಪ. ಥ್ಯಾಂಕ್ ಯು ಗಾಡ್. ಹೊರದೇಶದಲ್ಲೆಲ್ಲ ನಡೆದಂಥ ವಾಕ್ಯಗಳನ್ನ ಕೇಳುವಂಥ ಮಕ್ಕಳನ್ನ ಬ್ಲೆಸ್ ಮಾಡು. ಇವತ್ತು ಲಂಡನ್ನಿಂದ ವಾಕ್ಯ ಕೇಳುವಂಥ ಅವಿನಾಶ್, ರೇಷ್ಮಾ ಆ ಮನೆಯನ್ನು ಬ್ಲೆಸ್ ಮಾಡಪ್ಪ. ದೇವರ ರಾಜ್ಯಕ್ಕಾಗಿ ನಿಂತಿರುವ ಅವರ ಮನೆಗೆ ಬೇಕಾದ ಆಶೀರ್ವಾದನ ಕೊಡು ಸ್ವಾಮಿ. ದುಬೈಯಲ್ಲಿ, ಕತಾರಲ್ಲಿ ಅಪ್ಪ ಅನಿತಾ ಅನ್ನೋ ಮಗಳು ವಾಕ್ಯ ಕೇಳ್ತಾ ಇದ್ದಾರೆ. ಆಶಾನವರು ವಾಕ್ಯ ಹೇಳ್ತಾ ಇದ್ದಾರೆ. ಅವರ ಮನೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅದ್ಭುತವಾಗಿ ನಡೆಸು. ಎಲ್ಲ ತಡೆಗಳು ತಗೋದಾಗಿ ತಿಂಗಳೆಲ್ಲ ನಿನ್ನ ಮೇಘಸ್ತಂಭ ಅಗ್ನಿಸ್ತಂಭ ಅವರ ಮನೆಗಳ ಮೇಲೆ ತುಂಬಿಕೊಡೋದಕ್ಕೆ ಸಹಾಯ ಕೊಡು. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ನಮ್ಮ ತಂದೆಯ ಪ್ರೀತಿ, ಕುಮಾರನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯೈಕ್ಯತೆ ದೇವರು ಇವತ್ತು ನಿಮ್ಮ ಮೇಲೆ ಇಳಿಯಲ್ಪಡುತ್ತೆ. ಇಷ್ಟೊತ್ತು ವಾಕ್ಯಗಳು ಕೇಳಿದ್ದೀರಾ. ಈ ವಾಕ್ಯದಲ್ಲಿ ಎಲ್ಲೋ ಒಂದು ಕಡೆ ದೇವ್ರ ನಿಮ್ಮ ಜೊತೆ ಮಾತಾಡಿರ್ತಾರೆ. ಈಗ ನಿಮ್ಮ ಕಾಣಿಕೆಗಳನ್ನು ಸೇವೆಗೆ ನೀವು ಕಳಿಸ್ಕೊಡ್ಬೋದು. ಈ ಕೆಳಗೆ ಬಂದಿರುವಂಥ ಈ ಸ್ಕ್ಯಾನರ್ ಕೋಡ್ಗಳಿಗೆ ನಿಮ್ಮ ಕಾಣಿಕೆ ಕಳಿಸಿ, ನಿಮ್ಮ ಉದಾರವಾದ ಕಾಣಿಕೆ ಕಳಿಸಿರಿ. ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೇವೆ. ಹಿಂದೆ ದೇವರೊಂದು ದೊಡ್ಡ ಕೆಲಸ ಮಾಡ್ತಾರೆ. 24 ಗಂಟೆಯಲ್ಲಿ ನಿಮ್ಮ ಮನೇಲಿ ಒಂದು ಅದ್ಭುತ ಜರುಗಲ್ಪಡುತ್ತೆ. ನೀವು ಭಯಪಡಬೇಡಿ. ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ದೇವರು ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ದೇವರು ದೊಡ್ಡ ಏರಾಳವಾದ ಆಶೀರ್ವಾದಗಳನ್ನು ಸುರಿಸೋಕ್ಕೆ ದೇವರು ಶಕ್ತರಾಗಿದ್ದಾರೆ. ಆಶೀರ್ವಾದ ಅಭಿವೃದ್ಧಿ ಸದಾಕಾಲ ನಿಮ್ಮ ಸಂಗಡ ಇರಲಿ. ಗಾಡ್ ಬ್ಲೆಸ್ ಯು. The waters
my soul longeth after thee. You alone are my heart's desire, and I long to worship thee. As the deer panteth for the water, so my soul longeth after thee. You alone are my heart's desire, and I long to worship thee. You alone are my strength, my shield. To you alone may my spirit yield. You alone are my heart's desire, and I long to worship thee. You alone are my strength, my shield. To you alone may my spirit yield. You alone are my heart's desire, and I long to worship thee. You alone are my strength, my shield. To you alone may my spirit yield. You alone are my heart's desire, and I long to worship thee. And I long to worship thee. Yes, I long to worship thee. हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ।
चंगाई देने वाले मैं तेरी आराधना करता हूँ। छुटकारा देने वाले मैं तेरी आराधना करता हूँ। चंगाई देने वाले मैं तेरी आराधना करता हूँ। छुटकारा देने वाले मैं तेरी